ಇರೋದೇ 15 ಫೀಟ್. ಎಸ್ ಸರ್. ಅದರಲ್ಲೂ ಇಂಟೀರಿಯರ್ ಬೇರೆ ಮಾಡಬೇಕು. 15 ಫೀಟ್ ಅಲ್ಲಿ ನಾವು ಆಕ್ಚುಲಿ ಗೋಡೆ ಹೋಗ್ಬಿಟ್ಟು ನಮ್ಗೆ ಸಿಗೋದೇ 14 ಫೀಟ್. ಎಸ್ ಸರ್. ಅದ್ರೊಳಗಡೆ ಇಂಟೀರಿಯರ್ ಮಾಡಬೇಕಾದ್ರೆ ನಿಮಗೆ ಬರೋ ಚಾಲೆಂಜಸ್ ಏನು? ಸ್ಪೇಸ್ ಸೇವ್ ಮಾಡಲೇಬೇಕು ನೀವು. ಸ್ಪೇಸ್ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ಸೊ ನಾವು ಸ್ಪೇಸ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ಸಿವಿಲ್ ಅವರು ಒಂದು ರೀತಿ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿರ್ತಾರೆ. ಸೊ ನಾವು ಸ್ಪೇಸ್ ಮ್ಯಾನೇಜ್ಮೆಂಟ್ ಮಾಡಿಲ್ದರೆ ಡಿಸೈನ್ ಪ್ರಾಪರ್ ಆಗಿ ಮಾಡಿಲ್ದರೆ ಬಲ್ಕಿಯಾಗಿ ಏನಾದರೂ ಮನೆ ತುಂಬಿಸ್ಬಿಟ್ರೆ ಓಡಾಡ್ಲಿಕ್ಕೆ ಜಾಗನೇ ಇರಲ್ಲ ಅಂತ ಹೇಳಿದ್ರೆ ಸರ್ ಕಾಂಪ್ಯಾಕ್ಟ್ ಇದೆ ಅಂತ ಹೇಳ್ಬಿಟ್ಟು ನಾವು ಯಾವುದೇ ಆಕ್ಸೆಸರೀಸ್ಗೆ ಇಲ್ಲಿ ಹೆಚ್ಚು ಕಮ್ಮಿ ಏನು ಮಾಡಿಲ್ಲ ಸರ್. ಎಲ್ಲ ಕಂಪ್ಲೀಟ್ ಆಗಿ ಯೂನಿಟ್ ಅಲ್ಲಿ ಏನೇನು ಬೇಕು ಎಲ್ಲಾನು ತೋರಿಸಿದೀವಿ. ಯಾವುದೇ ಇಂಟೀರಿಯರ್ಸ್ ಅವ್ರನ್ನ ನಾನು ರಿವ್ಯೂ ತಗೊಂಡಿಲ್ಲ, ಕರೆದಿಲ್ಲ, ಮಾತಾಡ್ಸಿಲ್ಲ, ಅವ್ರದ್ದು ಏನೋ ತಗೊಂಡಿಲ್ಲ. ಡೈರೆಕ್ಟ್ ಆಗಿ ಬ್ರಿಕ್ ಅಂಡ್ ಪ್ಲೇ ಮಾಡಿ. ಬಟ್ ನನ್ನ ಕ್ಲೋಸ್ ಫ್ರೆಂಡ್ಸು 3 ಜನ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದ್ದಾರೆ. ನನ್ನ ತಮ್ಮ ಇಂಜಿನಿಯರ್, ಅವನು ಕನ್ಸ್ಟ್ರಕ್ಷನ್, GP ಡೆವಲಪರ್ಸ್ ಅಂತ ಅವನು ಕನ್ಸ್ಟ್ರಕ್ಷನ್. ಸರಿ ಸರಿ ಸರಿ. ನಾನು ಹೇಳೋದು ಬೇಡ ಸರ್, ಅವರು ಬಂದು 2 ಸತಿ ಕೇಳಿದ್ರು 9 ಲಕ್ಷ ಮಾಡಿದ್ರೆ ಇದು ಅಂತ. ಹೌದಾ? 2 ಸತಿ ಕೇಳಿದ್ರು ಇಷ್ಟಕ್ಕೆ ಮಾಡಿದಾರ ಅವರು ಅಂತ. ನನಗೆ ಆಕ್ಚುಲಿ ನನಗೆ ಐಡಿಯಾ ಇಲ್ಲ. ಅವರೇ ಆಶ್ಚರ್ಯ ಪಡಿ. ಇವಾಗ 15 ಲಕ್ಷ ಕೊಟ್ಟರು, 9 ಲಕ್ಷ ಕೊಟ್ಟರು, ಎಷ್ಟೇ ಕೊಟ್ಟರು ನಾನು ಕೇಳಿದ್ರೆ ಕೊಡ್ಬೇಕಾಗಿತ್ತು. ಅವರು ಕೊಟೇಶನ್ ಕೊಟ್ಟಿರೋರು. ವಾಟ್ಸು ಸರ್ ಇದು ಕ್ವಾಡ್ಸ್ ಸರ್. ಸ್ಟೆಪ್ಸಿಗೆಲ್ಲ ನಾರ್ಮಲಿ ಗ್ರನೈಟ್ ಹಾಕ್ಸ್ತಾರೆ. ಇದು ನೋಡ್ಬೋದು ನೀವು, ಕ್ವಾಡ್ಸ್ ಹಾಕ್ಸ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ. ಸ್ಟೆಪ್ಸಿಗೆ ಕೋಡ್ಸ್ ಹಾಕ್ಬಿಟ್ಟಿದಾರಾ? ತುಂಬಾ ಕಾಸ್ಟ್ಲಿ ಸರ್ ಇದು. ಹೌದು ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ನೀವು ತಮ್ನೇಲಲ್ಲಿ ನೋಡಿರುವಂಥದ್ದು ಈ ಮನೆಯ ಇಂಟೀರಿಯರ್ ನಾವು ಮಾಡಿರುವಂಥದ್ದು ಬ್ರಿಕ್ ಆ್ಯಂಡ್ ಫ್ಲೈಓವರ್ ಮಾಡಿರುವಂಥದ್ದು ವೀಕ್ಷಕರೇ. ಆ್ಯಂಡ್ ಆಲ್ರೆಡಿ ನೀವು ನೋಡಿದ್ದೀರಾ 15/40. ಹೌದು ವೀಕ್ಷಕರೇ, ಎಷ್ಟು ನ್ಯಾರೋ ಇದೆ ಗೊತ್ತಾ ಇದು. ಆದರೂ ಕೂಡ ಇಲ್ಲಿ ಒಂಚೂರು ಜಾಗನೂ ವೇಸ್ಟ್ ಆಗದಂತೆ ನಮ್ಮ ಬ್ರಿಕ್ ಆ್ಯಂಡ್ ಫ್ಲೈಓವರು ಒಂದೊಳ್ಳೆ ಇಂಟೀರಿಯರ್ ಮಾಡಿದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ಮಾತಾಡೋದಕ್ಕೆ ವಿನಯ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ವೀಕ್ಷಕರೇ ನಮಸ್ಕಾರ ಸರ್. ಹಾಂ ಸರ್. ಇರೋದೇ 15 ಫೀಟ್. ಎಸ್ ಸರ್. ಅದರಲ್ಲೂ ಇಂಟೀರಿಯರ್ ಬೇರೆ ಮಾಡಬೇಕು. 15 ಫೀಟ್ ಅಲ್ಲಿ ನಾವು ಆಕ್ಚುಲಿ ಗೋಡೆ ಹೋಗ್ಬಿಟ್ಟು ನಮ್ಗೆ ಸಿಗೋದೇ 14 ಫೀಟ್. ಎಸ್ ಸರ್. ಅದ್ರೊಳಗಡೆ ಇಂಟೀರಿಯರ್ ಮಾಡಬೇಕಾದ್ರೆ ನಿಮಗೆ ಬರೋ ಚಾಲೆಂಜಸ್ ಏನು? ಸ್ಪೇಸ್ ಸೇವ್ ಮಾಡಲೇಬೇಕು ನೀವು. ಸ್ಪೇಸ್ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ಸೊ ನಾವು ಸ್ಪೇಸ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ಸಿವಿಲ್ ಅವರು ಒಂದು ರೀತಿ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿರ್ತಾರೆ. ಸೊ ನಾವು ಸ್ಪೇಸ್ ಮ್ಯಾನೇಜ್ಮೆಂಟ್ ಮಾಡಿಲ್ದರೆ ಡಿಸೈನ್ ಪ್ರಾಪರ್ ಆಗಿ ಮಾಡಿಲ್ದರೆ ಬಲ್ಕಿಯಾಗಿ ಏನಾದರೂ ಮನೆ ತುಂಬಿಸ್ಬಿಟ್ರೆ ಓಡಾಡ್ಲಿಕ್ಕೆ ಜಾಗನೇ ಇರಲ್ಲ. ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ ಮನೆ. ಫಾರ್ ಎಕ್ಸಾಂಪಲ್ ಒಂದು ಟಿವಿ ಯೂನಿಟ್ ಅಟ್ಲೀಸ್ಟ್ 1.5 ಅಡಿ ಏನಾದ್ರೂ ಮಾಡಲೇಬೇಕು ಸರ್ ಅಲ್ವಾ? ಸೊ ಪಾತ್ವೇಗೆ ಅಡ್ಡ ಆಗಬಾರ್ದು. ಎಸ್ ಸರ್. ಈ ಚಾಲೆಂಜಸ್ ಎಲ್ಲ ಹೇಗೆ ಓವರ್ಕಮ್ ಮಾಡ್ತೀರಾ? ಸೊ ಇದನ್ನ ನಾವೇನ್ ಮಾಡ್ತೀವಿ, ಈ ತರ ನಮಗೆ ಕಾಂಪ್ಯಾಕ್ಟ್ ಹೌಸಸ್ ಬಂದ ವೀಕ್ಷಕರ, ನಾವು ಫಸ್ಟ್ ಡಿಸೈನ್ನ ಒಂದು 4-5 ಸಲ ಐಟ್ರೇಷನ್ ಮಾಡ್ಕೋತೀವಿ. ಐಟ್ರೇಷನ್ ಮಾಡ್ಕೊಂಡು ಸೈಟಿಗೆ ಬಂದ್ಬಿಟ್ಟು 2-3 ಸಲ ವಿಸಿಟ್ ಮಾಡಿ ಎಷ್ಟಕ್ಕೆಷ್ಟು ಬರ್ತಿದೆ, ನಾವು ಮಾಡ್ತಿರೋ ಡಿಸೈನ್ಸು ಈ ಮನೆಗೆ ಅಕಾಮಿಡೇಟ್ ಮಾಡ್ಬೋದೋ ಇಲ್ವಾ ಅಂತ ಕ್ಲೈಂಟ್ ಜೊತೆ ಕೂತು ಡಿಸ್ಕಸ್ ಮಾಡಿ ಆಮೇಲೆ ಅವ್ರಿಗೆ ಡಿಸೈನ್ಸ್ನ ಫೈನಲೈಸ್ ಮಾಡ್ತೀವಿ. ಓಕೆ, ಅಂದ್ರೆ ನ್ಯಾರೋ ಇದ್ದಷ್ಟು ನೀವು ವಿಸಿಟ್ ಜಾಸ್ತಿ ಆಗುತ್ತೆ. ವಿಸಿಟ್ ಜಾಸ್ತಿ ಅಂದ್ರೆ ನಾವು ಆಕ್ಚುಲಿ ಮ್ಯಾನುವಲಿ ನೋಡ್ಬೇಕಾಗುತ್ತೆ. ಓಕೆ ಓಕೆ. ಯಾಕಂದ್ರೆ ಬಂದು ಇಲ್ಲಿ ಇಟ್ಟು ನೋಡ್ಬೇಕಾಗುತ್ತೆ. ಆಲ್ಮೋಸ್ಟ್ 1.5 ಅಡಿ ಇಟ್ಟರೆ ಹೆಂಗೆ ಬರೋರು ಓಡಾಡಕ್ಕೆ ಆಗುತ್ತಾ ಇಲ್ವೋ, ಡೋರ್ ಸರಿಯಾಗಿ ಓಪನ್ ಆಗುತ್ತಾ ಇಲ್ವಾ, ನಾಳೆ ದಿನ ಫರ್ನಿಶಿಂಗ್ ಮಾಡಿದ್ರೆ ಅದು ಸರಿಯಾಗಿ ಬರುತ್ತಾ ಇಲ್ವೋ, ಜೊತೆಯಲ್ಲಿ ಕಿಚನ್ ಬೇರೆ ಕೊಡಿಸ್ಬೇಕು ನಾವು. ಯಾಕಂದ್ರೆ ಕಿಚನ್ಗೆ ನಾವು ಒಂದು ಕಂಪ್ಲೀಟ್ ಕೌಂಟರ್ ಕೊಡಲೇಬೇಕು. ಸೊ ಕಿಚನ್ ಕೌಂಟರ್ ಅಂತ ಬಂದಾಗ ಅದಕ್ಕೆ ಏನು ವ್ಯವಸ್ಥೆ ಮಾಡಿದ್ರೆ ಈ ಮನೆಯಲ್ಲಿ? ಸರ್ ಇದಕ್ಕೆ ನಿಮಗೆ ಒಂದು ಲೈನಲ್ಲಿ ಕಿಚನ್ ಬರುತ್ತೆ. ಒನ್ ಲೈನ್ ಕಿಚನ್. ಸೊ ಅದನ್ನ ನೀವು ನೋಡಬಹುದು. ಚಂದನ್ ಸರ್ ಅವ್ರು ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ಯಾವ ಏರಿಯಾದಲ್ಲಿ ಸರ್ ಇದು ಬಂದು ಉತ್ತರಳ್ಳಿ ಬರುತ್ತೆ. ಕ್ಲೈಂಟ್ ನೇಮ್ ತಿಳ್ಕೊಬಹುದು. ಕ್ಲೈಂಟ್ ಬಂದು ದಿಲೀಪ್ ಸರ್ ಅಂತ. ಅವರು ಬೇಸಿಕಲಿ ನಿಮಗೆ ಸರ್ಜಿಕಲ್ ಮತ್ತೆ ಸ್ಪೋರ್ಟ್ಸ್ ಮೆಡಿಸಿನ್ ಅಲ್ಲಿ ಡೀಲ್ ಮಾಡ್ತಾರೆ. ಓಕೆ, ಬಹಳ ಒಳ್ಳೆ ಕ್ಲೈಂಟ್. ಸ್ವಲ್ಪ ಬಿಸಿ ಇದ್ದಾರೆ, ಒಂದು ಸರ್ಜರಿ ಇದ್ದಾರೆ, ಬಂದು ಮಾತಾಡ್ಬೋದಾಯ್ತು. ಅವರು ಬ್ರದರ್ ಮಾತಾಡ್ತಾರಾ? ಎಸ್ ಸರ್, ನೋ ಪ್ರಾಬ್ಲಮ್. ಸರ್ ಈ ಮನೆ ಅಂತ ಬಂದಾಗ ಏನೇನ್ ಮಾಡಿದ್ದೀರಾ ಸರ್? ಮನೆ ಎಂಟರ್ ವುಡ್ ವರ್ಕ್. ಕೆಳಗಡೆ ಅವ್ರ ಸರ್ದು ಒಂದು ಆಫೀಸ್ ಇದೆ. ಆಫೀಸ್ ಸೆಟಪ್ಗೆ ಆಫೀಸಲ್ಲಿ ಒಂದು ಪ್ಯಾಂಟ್ರಿ ಬೇಕಾಗಿತ್ತು ಅಂತ ಹೇಳಿದ್ರು. ಅದೊಂದು ಸ್ಮಾಲ್ ಮಿನಿ ಕಿಚನ್. ಓಕೆ, ಆ ಮಿನಿ ಕಿಚನ್ಗೆ ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ವಿ. ಆಮೇಲೆ ಲಾಫ್ಟ್ ಇತ್ತು. ಆಮೇಲೆ ಅಲ್ಲಿ ಅವ್ರ ರೂಮ್ ಕುತ್ಕೊಳ್ಳೋ ರೂಮ್ಗೆ ಒಂದು ಸ್ಟೋರೇಜ್ ಬೇಕಾಗುತ್ತೆ, ಅದನ್ನ ಮಾಡ್ಕೊಟ್ಟಿದ್ವಿ ಫಸ್ಟ್ ಫ್ಲೋರ್ ಅಲ್ಲಿ. ತದನಂತರ ಸೆಕೆಂಡ್ ಫ್ಲೋರ್ ಇಂದ ಡೂಪ್ಲೆಕ್ಸ್ ಏನ್ ಬರುತ್ತೆ ಈ ಅವ್ರ ಮನೆ ರೆಸಿಡೆನ್ಸ್, ಅದು ಪೂರ್ತಿ ಇಂಟೀರಿಯರ್ಸ್ ವುಡ್ ವರ್ಕ್ ನಾವು ಮಾಡಿದ್ವಿ. ಫ್ಲೋರ್ ಬರುತ್ತೆ ಇಲ್ಲಿ ಆಕ್ಚುಲಿ ಸರ್? ನಿಮಗೆ ಒಂದು 2 ಫ್ಲೋರ್ ಬರುತ್ತೆ ಸರ್. ಇನ್ನ 2 ಫ್ಲೋರ್? ಎಸ್ ಸರ್. ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಅದರಲ್ಲಿ ರೂಮ್ಸ್ ಮತ್ತೆ ಹೋಮ್ ಥಿಯೇಟರ್ಗೆ ಫಾಲ್ ಸೀಲಿಂಗ್ ಮಾಡ್ಕೊಟ್ಟಿದ್ದೀವಿ. ರೂಮ್ಸ್ ಅಲ್ಲಿ ವಾರ್ಡ್ರೋಬ್ಸ್ ಇದೆ, ಫಾಲ್ ಸೀಲಿಂಗ್ ಇದೆ, ಪೂಜಾ ಯೂನಿಟ್ ಇದೆ, ಟಿವಿ ಯೂನಿಟ್ ಇದೆ. ಟಿವಿ ಯೂನಿಟ್ ಆಪೋಸಿಟ್ ನಿಮಗೆ ಒಂದು ಪ್ಯಾನಲಿಂಗ್ ಮಾಡಿ ಡಿಸೈನ್ ಮಾಡಿದ್ದೀವಿ. ನೀವು ವೀಕ್ಷಕರಿಗೆ ತೋರಿಸ್ಬೋದು. ಚೆನ್ನಾಗಿದೆ ಆಕ್ಚುಲಿ. ನೋಡೋಣ ಫುಲ್ ಟೋಟಲ್ ಬಜೆಟ್ ಎಷ್ಟಾಯ್ತು ಸರ್? ಸರ್ ಇದು ಬಂದು 9.5 ಆಯ್ತು ಸರ್. 9.5 ಲಕ್ಷ ಆಗಿದೆ. ಎಲ್ಲ ಬಂತು. ಏನಾದರೂ ಸಿವಿಲ್ ಇನ್ಪುಟ್ಸ್ ಏನಾದರೂ ಕೊಟ್ಟರೆ? ಸಿವಿಲ್ ಇನ್ಪುಟ್ಸ್ ನಾವು ಕೊಟ್ಟಿದ್ವಿ, ಡಿಸೈನ್ಸ್ ಎಲ್ಲ ನಾವು ಮಾಡಿಕೊಟ್ಟಿದ್ವಿ ಅವ್ರಿಗೆ. ಅವರು ಸಿವಿಲ್ ಇದು ಮುಖಾಂತರ ಮಾಡಿಸ್ಕೊಂಡಿದ್ದಾರೆ. ಡೋರ್ಸು ಇದೆಲ್ಲ ಡಿಸೈನ್ಸ್ ಎಲ್ಲ ನಾವು ಕೊಟ್ಟಿದ್ವಿ. ನೀವೇ ಕೊಟ್ಟಿದ್ದೀರಾ? ಅವರು ಪ್ರಭಾವಳಿ ಎಲ್ಲ ನೀವೇನೇ ಡಿಸೈನ್ ಮಾಡಿ? ಸರ್ ಇದ್ರದ್ದು ಪೂಜಾ ಯೂನಿಟ್ ಎಲ್ಲಾನು ಪ್ರೊಜೆಕ್ಷನ್ ನಾವು ಡಿಸೈನ್ಸ್ ಅಲ್ಲಿ ಕೊಟ್ಟಿರ್ತೀರಾ.
ಸೂಪರ್ ಆಗಿ ಹೇಳ್ಬೋದು. ಅಂಡ್ ನಿಮಗೂ ಕೂಡ ಕುತೂಹಲ ಇರ್ಬೋದು, 15 ಅಡಿ 40 ಅಡಿಗೆ ಯಾವ ರೀತಿ ಮನೆ ಬಂದಿರುತ್ತೆ, ಸ್ನ್ಯಾರೋ ಇದ್ರೆ ಹೆಂಗೆ ಕಂಜೆಸ್ಟೆಡ್ ಆಗುತ್ತಾ ಇಲ್ವಾ, ಪ್ರತಿಯೊಂದು ನೀವು ನೋಡಲೇಬೇಕು. ಅದಕ್ಕೆ ಹೇಳುವಂಥದ್ದು ಪೂರ್ತಿ ವಿಡಿಯೋ ನೋಡೋದನ್ನ ಮರಿಬೇಡಿ. ಸರ್ ಮನೆ ನೋಡ್ಕೊಂಡ್ ಬಂದ್ಬಿಡೋಣ. ನೋಡೋಣ ಸರ್. ಅದಕ್ಕೆ ಮುಂಚೆ ನಮ್ಮ ವೀಕ್ಷಕರಿಗೆ ಹೇಳಿ ಹೇಳಿ ಹೇಳಿ. ಈ ಹೊಸ ವರ್ಷಕ್ಕೆ ನಾವು ಒಂದು ವಿಶೇಷ ಮಾಡ್ಬಿಡೋಣ ಸರ್, ಮಾಡ್ಬಿಡೋಣ ನಿಮ್ಮ ಚಾನಲ್ ಮುಖಾಂತರ. ಬ್ರಿಕ್ ಅಂಡ್ ಫ್ಲೈ ಮತ್ತು ಕನ್ನಡ ಕೋರ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸರ್ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಬನ್ನಿ ಸರ್ ನೋಡೋಣ. ಚಂದನ್ ಸರ್. ಸರ್ ನಮಸ್ತೆ ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ಓಕೆ, ನಾನು ಚೆನ್ನಾಗಿದ್ದೀನಿ. ವಿನಯ್ ಸರ್ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟೋದ್ರು. ಸರ್ ನಾವು ಒಳಗಡೆ ಮಾಡೋದು ಹೊರಗಡೆ ಏನು ಮಾಡ್ತಿದ್ವಿ ಸರ್ ಇಲ್ಲಿ? ಸರ್ ಇಲ್ಲಿ ನೋಡ್ಬೋದು ನೀವು ಡಿಸೈನ್ ಎಲಿಮೆಂಟ್ ತರ ಕ್ಲಾಡಿಂಗ್ ತರ ತಗೊಂಡಿದೀವಿ. ಕ್ಲಾಡಿಂಗ್ ವಾಲ್. ಹಾ ಸರ್, ಕ್ಲಾಡಿಂಗ್ ವಾಲ್ ಬರುತ್ತೆ ಇಲ್ಲಿ. ಓಕೆ, ಪ್ಯೂರ್ಲಿ ನಿಮಗೆ ಬೇಜ್ ಥೀಮ್ ಅಲ್ಲೇ ತಗೊಂಡಿದೀವಿ. ಓಕೆ. ಜೊತೆಗೆ ಇಲ್ಲಿ ಒಂದು ವಾಟರ್ ಔಟ್ಲೆಟ್ ಇತ್ತು ಸರ್, ಅದಕ್ಕೋಸ್ಕರ ಇಲ್ಲಿ CNC ಕಟ್ ಆಗಿರುವಂತ MS ಫ್ರೇಮಿಂಗ್ ತಗೊಂಡಿದ್ದೀವಿ. ಎಲ್ಲ ಡಿಸೈನ್ ನೀವು ಮಾಡ್ಕೊಟ್ಟಿರೋ? ಹಾ, ಡಿಸೈನ್ ನಾವು ಮಾಡ್ಕೊಟ್ಟಿರೋದು ಸರ್. ಹಾಗೆ ಇದು ಮೇಲ್ಗಡೆ ಇದು ಬಂದ್ಬಿಟ್ಟು WPC ಫಾಲ್ ಸೀಲಿಂಗ್ ಸರ್. ಇದು ನಮ್ಮ ಸ್ಕೋಪ್ ಅಲ್ಲೇ ಬರುತ್ತೆ. ಇದನ್ನ ನಾವೇ ಮಾಡಿರೋದು. ನೀವೇ ಮಾಡಿರೋದು? ಹೌದು. ಮತ್ತೆ ಇಲ್ಲಿ ನೋಡ್ಬೋದು ಸರ್, ಇದೆಲ್ಲ ಟೈಲ್ಸ್, ನಾರ್ಮಲ್ ಡ್ಯಾಡೋ ಟೈಲ್ಸ್ ಇದು ತಗೊಂಡಿದ್ದೀವಿ. ಡಿಸೈನ್ ನೀವೇ ಮಾಡಿರೋದು ಇದು? ಹೌದು ಸರ್, ಇದೆಲ್ಲ ಈ ತರ ಬರ್ಬೋದು ಅಂತ. ಹೌದು ಸರ್. ಓಕೆ, ವಾಟ್ ಅಬೌಟ್ ಡೋರ್ಸ್? ಡೋರ್ ಇನ್ಪುಟ್ಸ್ ಏನಾದ್ರು ಇತ್ತಾ ಸರ್? ಡೋರ್ ಡಿಸೈನ್ ಮಾಡ್ಕೊಟ್ಟಿದ್ವಿ ಸರ್ ಕಂಪ್ಲೀಟ್ಲಿ. ನಿಮಗೆ ಇದು CNC ಕಟ್ಟ ಟೀ ಕುಡ್ ಡೋರ್ ಇದು. ನಿಮಗೆ ವಿತ್ ಫಿಂಗರ್ ಪ್ರಿಂಟ್ ಲಾಕ್ ಬರುತ್ತೆ ಇದರಲ್ಲಿ. ಓಕೆ ಓಕೆ. ನೀವು ಡಿಸೈನ್ ನೋಡಬಹುದು, ತುಂಬಾ ಚೆನ್ನಾಗಿ ಬಂದಿದೆ ಇದು. ಹಾಫ್ ಸನ್ ಅಲ್ವಾ ಸರ್ ಇದು? ಹಾ, ಹಾಫ್ ಸನ್, ಅರ್ಧ ಸನ್ ತರ ಬರುತ್ತೆ. ಹೌದು ಸರ್. 3/7 ಬರುತ್ತೆ ಸರ್. 3/7? ಹೌದು ಸರ್. ಸರಿ, ಒಳಗಡೆ ಬಂದ್ಬಿಡೋಣ ಇವಾಗ. ಸರ್ ಲಿವಿಂಗ್ ಅಂತ ಬಂದಾಗ ನಾನು ಸರ್ ಹತ್ರ ಹೇಳ್ತಾ ಇದ್ದೆ, ಸರ್ ಸ್ವಲ್ಪ ಅಗಲ ಕಮ್ಮಿ ಇರುತ್ತೆ, ಹೌದು ಸರ್, ಸ್ವಲ್ಪ ನೋಡಿ ವರ್ಕ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಪಾತ್ವೆಗೆಲ್ಲ ತೊಂದರೆ ಆಗಬಾರ್ದು. ಎಸ್ಪೆಷಲಿ ಟಿವಿ ಯೂನಿಟ್. ನೀವೇನಾದ್ರೂ ಟಿವಿ ಯೂನಿಟ್ ಇಷ್ಟು ಮುಂದೆ ತಂದ್ಬಿಟ್ರೆ ಓಡಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಎಕ್ಸ್ಪ್ಲೈನ್ ಮಾಡಿ ಸರ್ ಇದು. ನೋಡಿ ಸರ್, ಇದು ಬಂದ್ಬಿಟ್ಟು ರಾಫ್ಟರ್ಸ್. ನಿಮಗೆ ರಾಫ್ಟರ್ಸ್ ಜೊತೆಗೆ ಮ್ಯಾಚ್ ಮಾಡ್ಕೊಳ್ಳೋಕೆ ನಿಮಗೆ ಮಾರ್ಬಲ್ ಶೀಟ್, ಮಾರ್ಬಲ್ ಟೆಕ್ಸ್ಚರ್ ಲ್ಯಾಮಿನೇಟ್ಸ್ ತಗೊಂಡಿದೀವಿ. ಮತ್ತೆ ನಿಮಗೆ ಇದು ಕಾರ್ನರ್ಸ್ ನಿಮ್ಗೆ ಕಿಡ್ಸ್ ಫ್ರೆಂಡ್ಲಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ನಿಮ್ ಕರ್ವ್ ತಗೊಂಡಿದೀವಿ ಸರ್. ಓಹೋ, ಇದು ಕಿಡ್ಸ್ ಫ್ರೆಂಡ್ಲಿ ಇರ್ಲಿ ಅಂತನಾ? ಹಾ ಸರ್. ನಿಮಗೆ ಇಲ್ಲಿ ನೋಡ್ಬೋದು ಹಾಲೋ ಓಪನ್ ಸ್ಟೋರೇಜ್ ಇದೆ. ನಿಮ್ಗೆ ಇಲ್ಲೆಲ್ಲ ನಿಮಗೆ ಕ್ಲೋಸ್ಡ್ ಸ್ಟೋರೇಜ್ ಬರುತ್ತೆ ಸರ್. ಈ ಡಿಸೈನ್ ಚೆನ್ನಾಗಿದೆ ಸರ್ ಇದು. ಹಾ ಸರ್, ಕಾಂಪ್ಯಾಕ್ಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟೆ ಮಾಡಿರೋದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಸರ್, ಇಲ್ಲಿ ನಿಮ್ಗೆ ಒಂದು ಬೀಮ್ ಆಫ್ಸೆಟ್ ಆಗ್ತಾ ಇತ್ತು. ಸರಿ, ಈ ಬೀಮ್ ನ ಆಫ್ಸೆಟ್ ಮಾಡಕ್ಕೆ ಇಲ್ಲಿ ಕರ್ವ್ ತರ POP ಮಾಡ್ಕೊಂಡಿದ್ದೀವಿ. ಇಲ್ಲಿ ಎಡ್ಜಸ್ ಅಲ್ವಾ ಸರ್ ಇದು? ಹೌದು ಸರ್. ನೀವು ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ, ಈ ಕರ್ವ್ ಮತ್ತೆ ಈ ಕರ್ವ್ ನಿಮಗೆ ಮ್ಯಾಚ್ ಆಗುತ್ತೆ. ಪರ್ಫೆಕ್ಟ್ ಸರ್ ಇದು. ವಾಟ್ ಅಬೌಟ್ ಫಾಲ್ ಸೀಲಿಂಗ್ ಹೇಗೆ ಮಾಡಿದ್ದೀರಾ? ಫಾಲ್ ಸರ್ ಇದು ನಿಮಗೆ ಬಂದ್ಬಿಟ್ಟು ಫೆರಿಫೆರಿಯಲ್ ಫಾಲ್ ಸೀಲಿಂಗ್ ಬರುತ್ತೆ. ಕಂಪ್ಲೀಟ್ಲಿ ಬಾರ್ಡರ್ಸ್ ತಗೊಂಡಿದ್ದೀವಿ, ಸೆಂಟ್ರಲ್ಲಿ PVC ಮಾಡ್ಕೊಂಡಿದ್ದೀವಿ ಸರ್. ಓಕೆ ಓಕೆ. ನಿಮಗೆ ಇದಕ್ಕೆ ಕೋಲೈಟ್ಸ್ ಮತ್ತೆ ಸ್ಪಾಟ್ ಲೈಟ್ಸ್ ಎಲ್ಲ ಬರುತ್ತೆ. ಕೋಲೈಟ್ಸ್ ಹಾಕಿದ್ದೀರಾ? ಹೌದು ಸರ್. ಜಾಗ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ತುಂಬಾ ಹೈಲೈಟ್ ಮಾಡ್ಕೊಳ್ಳೋದು ಬೇಡ, ತುಂಬಾ ಕಮ್ಮಿನೂ ಮಾಡ್ಕೊಳ್ಳೋದು ಬೇಡ, ಒಂದು ಮಾಡರೇಟ್ ರೇಂಜ್ ಅಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಈ ತರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಪ್ಲಾನ್ ಮಾಡಿರೋದು. ಹೌದು, ಸೂಪರ್. ಈ ತರ ಹೈಲೈಟ್ ವಾಲ್ ಎದುರುಗಡೆ ಇದು ಸರ್, ಇದು ಬಂದ್ಬಿಟ್ಟು ನಿಮಗೆ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಮಾರ್ಬಲ್ ಶೀಟ್. ನೀವು ಅಲ್ಲಿ ನೋಡಿದ್ರಲ್ಲ ಸರ್ ಟಿವಿ ಯೂನಿಟ್ ಅಲ್ಲಿ, ಸೇಮ್ ಇದು ಟೆಕ್ಸ್ಚರ್ಡ್ ಫ್ಲೂಟೆಡ್ ಇದು. ಬರುತ್ತೆ. ಇದ್ರ ಜೊತೆಗೆ ನಿಮ್ಗೆ ಗೋಲ್ಡನ್ ಟೀ ಪಟ್ಟಿ ಹಾಕೊಂಡಿದ್ದೀವಿ. ಇದೊಂದು ಹೈಲೈಟರ್ ವಾಲ್. ಇಲ್ಲಿ ಸೋಫಾ ಬರುತ್ತೆ ಸರ್. ಇವಾಗ ತಾನೇ ಜಸ್ಟ್ ಗೃಹಪ್ರವೇಶ ಆಗ್ಬಿಟ್ಟು ಮೂವಿನ್ ಆಗಿದೆ. ಓಕೆ, ವೆರಿ ನೈಸ್. ಈ ಕಡೆ ಬಂದ್ರೆ ಈ ಡೋರ್ ನೀವೇ ಹಾಕೊಟ್ರೆ ಇಲ್ಲಿ? ಹಾ ಸರ್, ಇದು ಬಂದ್ಬಿಟ್ಟು ಪೂಜಾ ಯೂನಿಟ್ ಬ್ಯಾಕ್ ವಾಲ್ ಬರುತ್ತೆ. ನಿಮ್ಗೆ ಇದೊಂದು ಹಾಲೋ ಸ್ಟೋರೇಜ್ ತರ ಇತ್ತು, ಇವಾಗ UPS ಯೂನಿಟ್ ಏನಾದ್ರು ಮಾಡ್ಕೊಬಹುದು ಅಂತ ಹೇಳ್ಬಿಟ್ಟು ಒಂದು ಡೋರ್ ಅಷ್ಟೇ ಮಾಡ್ಕೊಟ್ಟು. ಇಲ್ಲಿ ಸರ್ ನಿಮ್ಗೆ ಪ್ಯಾನಲಿಂಗ್ ಆಗಿದೆ ನೋಡಿ. ಓಹೋ, ಇಲ್ಲಿ ಗ್ಯಾಪ್ ಇಟ್ಟಿದ್ರು ನೀವು ಪ್ಯಾನಲಿಂಗ್ ಮಾಡಿದ್ದೀರಾ? ಪೂಜಾ ಯೂನಿಟ್ ಬರುತ್ತೆ ಈ ಕಡೆಗೆ, ಇದನ್ನ ಪ್ಯಾನಲಿಂಗ್ ಮಾಡ್ಕೊಂಡಿದ್ದೀವಿ. ದೇವ್ರ ಕಾಣ್ಲಿ ಅಂತ ಇಲ್ಲಿಂದ. ಹೌದು ಸರ್, ಈ ಕಡೆ ಕೂತ್ಕೊಂಡ್ರೆ ದೇವ್ರ ಕಾಣ್ಲಿ ಅಂತ. ವೆರಿ ನೈಸ್, ಸೂಪರ್ ಸೂಪರ್. ಸರ್ ಈಗ ದೇವ್ರ ಮನೆ, ಈ ಪ್ರಭಾವಳಿ ಡೋರು, ಆಮೇಲೆ ಗೋಪುರ, ಇವೆಲ್ಲ ನೀವು ಡಿಸೈನ್ ನೀವು ಕೊಟ್ಟಿರೋದಾ ಇದು? ಹೌದು ಸರ್, ಇದೆಲ್ಲ ಡಿಸೈನ್ ನಾವೇ ಕೊಟ್ಟಿದ್ದು. ಇದು ಬಂದ್ಬಿಟ್ಟು ನಿಮ್ಗೆ ಕಂಪ್ಲೀಟ್ಲಿ ಟೀ ಕುಡ್ ಅಲ್ಲಿ ಬರುತ್ತೆ. ನಿಮಗೆ ಫ್ರಂಟ್ ಅಲ್ಲಿ ಹಾಫ್ ಪಿಲ್ಲರ್ಸ್ ಬರುತ್ತೆ. ನಿಮ್ಗೆ ಜೊತೆಗೆ ಪ್ರೊಜೆಕ್ಷನ್ ತಗೊಂಡು ಫ್ರಂಟ್ ಅಲ್ಲಿ ಬೆಲ್ಸ್ ಹಾಕ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ರೊಜೆಕ್ಷನ್ ತಗೊಂಡು ಇಲ್ಲೆಲ್ಲ ಹ್ಯಾಂಗರ್ಸ್ ಕೊಟ್ಟಿದ್ದೀವಿ. ವೆರಿ ನೈಸ್ ಸರ್, ತುಂಬಾ ಚೆನ್ನಾಗಿದೆ. ಅಂಡ್ ಒಳಗಡೆ ಗೋಪುರನು ಮಾಡಿದ್ರ ನೀವೇನೆ? ಹಾ ಸರ್, ಈ ಗೋಪುರ ಎಲ್ಲ ನಾವೇ ಮಾಡಿರೋದು ಸರ್. ಇಲ್ಲೇನು ನಿಮ್ಗೆ ಮೇಜರ್ ಆಗಿ ಸ್ಟೆಪ್ಸ್ ತರ ಏನು ಕಾಣಲ್ಲ ಸರ್. ಇಲ್ಲಿ ಜಸ್ಟ್ ನಿಮ್ಗೆ ಒಂದೇ ಸ್ಟೆಪ್ ಕಾಣೋದು. ಮೇಲ್ಗಡೆ ಸನ್ಲೈಟ್ ಬೀಳ್ಲಿ ಅಂತ ನಿಮ್ಗೆ ಜಸ್ಟ್ ಒಂದು ಫುಲ್ ಗ್ಲಾಸ್ ಹಾಕಿದ್ದೀರಾ? ಓಕೆ. ಕೆಳಗಡೆ ಡ್ರಾವರ್ ಏನ ಮಾಡ್ಕೊಟ್ರೆ? ಕೆಳಗಡೆ ಡ್ರಾವರ್ಸ್ ಇದೆ ಸರ್, ಇಲ್ಲಿದೆ. ಸೂಪರ್. ಇಲ್ಲಿ ಅಷ್ಟೇ ಸರ್, ನಿಮ್ಗೆ ಡಬಲ್ ಸ್ಟೆಪ್ ಫಾಲ್ ಸೀಲಿಂಗ್ ತರ ತಗೊಂಡಿದ್ದೀವಿ. ಇದು ತುಂಬಾ ಚೆನ್ನಾಗಿ ಹೈಲೈಟ್ ಆಗುತ್ತೆ, ನಿಮ್ಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್. ಪಾತ್ವೇದಲ್ಲಿ ಬರುತ್ತಲ್ವಾ ಇದು? ಹೌದು ಸರ್, ಇದೊಂದು ಕಂಪ್ಲೀಟ್ ಪಾತ್ವೇ ಸರ್. ನಿಮ್ಗೆ ಇದು ಕಂಪ್ಲೀಟ್ ಓಪನ್ ಕಿಚನ್ ತರ ಕಾಣಿಸೋದ್ರಿಂದ ಸರಿ ನಿಮಗೆ ತುಂಬಾ ಚೆನ್ನಾಗಿ ಕಾನ್ಸೆಪ್ಚುಯಲೈಸ್ ಆಗುತ್ತೆ ಇದು. ನೀವು ಡೋರ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಕಿಚನ್ ಕಾಣುತ್ತೆ. ರೈಟ್ ಸೈಡ್ ತಿರುಗಿದ್ರೆ ಲಿವಿಂಗ್ ಏರಿಯಾ ಬರುತ್ತೆ. ಎಸ್, ನಿಮಗೆ ಅದೇ ತರ ಈ ಪೂಜಾ ಯೂನಿಟ್ ಪ್ರೊಜೆಕ್ಟ್ ಆಗುತ್ತೆ. ಓಕೆ ಸರ್, ಹಾಗೆ ಮುಂದೆ ಬಂದ್ಬಿಡೋಣ. ಡೈರೆಕ್ಟ್ ಬರ್ತಾ ಬರ್ತಾ ನನ್ನ ಪ್ರಕಾರ ಕಿಚನ್ಗೆ ಹೊರಟೋಗ್ಬಿಡೋದು ಬೆಟರ್ ಅನ್ಕೊಂತೀನಿ. ಕಿಚನ್ ಸರ್, ಕಿಚನ್ನು ಸರ್ ಹೇಳಿದ್ರು ನಾವು
ಸ್ಟ್ರೇಟ್ ಲೈನ್ ಕಿಚನ್ ಮಾಡಿದೀವಿ ಹೌದು ಸರ್. ಅಂತ. ಸರ್ ಕಿಚನ್ ಆಕ್ರಿಲಿಕ್ ಕಿಚನ್, ವಾಟ್ ಇಸ್ ದ ಸೈಜ್ ಸರ್? ಕಲರ್ ಏನಿದೆ ಸರ್ ಇದು? ಸರ್ ಇದು 12/6 ಅಷ್ಟೇ ಬರೋದು ನಿಮ್ಗೆ. ನಿಮ್ಗೆ 3 ಫೀಟ್ ಡೋರ್ ಓಪನಿಂಗ್ ಗೆ ಹೊರಗಡೆ ಒಂದು ಯುಟಿಲಿಟಿ ಬರೋದ್ರಿಂದ ಸರಿ, ಡೋರ್ ಓಪನಿಂಗ್ ಜಾಗ ಬಿಟ್ಟಿದ್ದಾರೆ. ಓಕೆ. ಮಿಕ್ಕಿರೋದು ಇದು ಬರೀ ಸ್ಟ್ರೈಟ್ ಲೈನ್ ಅಷ್ಟೇ ಬರೋದು. ಇದನ್ನ ಡೈನಿಂಗ್ ಸ್ಪೇಸ್ ಅಂತ ಏನ್ ತಗೊಂಡಿದೀವಲ್ಲ ಸರ್, ಇಲ್ಲಿ ಒಂದು ಅವ್ರಿಗೆ ಕ್ರಾಕರಿನೂ ಬೇಕಿತ್ತು, ಒಂದು ಹ್ಯಾಂಡ್ ವಾಶ್ ಬೇಸಿನ್ ಬೇಕಿತ್ತು. ಅದಕ್ಕಾಗಿ ಇಲ್ಲಿ ನಾವು ಜಸ್ಟ್ ನಿಮಗೆ ಇದೇನಿದೆ ಡೈನಿಂಗ್ ಟೇಬಲ್ ಜೊತೆಗೆ ಇಲ್ಲೊಂದು ಕ್ರಾಕರಿ ಯೂನಿಟ್ ತಗೊಂಡಿದೀವಿ ಸರ್. ಇಲ್ಲಿ ತಗೊಂಡ್ರ ಇದನ್ನ? ಇದು ನೋಡ್ಬೋದು ಸರ್, ಇದೊಂದು ಸ್ವಲ್ಪ ದುಬೈ ಕಾನ್ಸೆಪ್ಟ್ ಅಲ್ಲಿ ತಗೊಂಡಿರೋದು. ನಿಮ್ಗೆಲ್ಲ ಇದೆಲ್ಲ ಗೋಲ್ಡನ್ ಥೀಮ್ ಅಲ್ವಾ? ಟಿಂಟೆಡ್ ಗ್ಲಾಸ್ ಬರುತ್ತೆ. ಇಲ್ಲಿ ನಿಮ್ಗೆ ಕುಶನ್ ವಿತ್ ಫಿಕ್ಸ್ಡ್ ಸೀಟರ್ ಸರ್. ಇದು ನೀವೇ ಮಾಡ್ಕೊಟ್ರಾ? ಇದು ನಾವೇ ಮಾಡ್ಕೊಟ್ಟಿರೋದು. ಇದ್ರ ಕೆಳಗಡೆ ಸ್ಟೋರೇಜ್ ಇದೆ. ಓಕೆ, ಇದ್ರೊಳಗಡೆ ಕೆಳಗಡೆ ಅದೇ ಇದ್ರ ಕೆಳಗಡೆ. ಪರವಾಗಿಲ್ಲ ಸರ್, 2 in 1 ಇದು. 2 in 1 ಇದು. ಮತ್ತೆ ಇಲ್ಲೂ ಸ್ಟೆಪ್ಸ್ ಏನ್ ಕಾಣಿಸ್ತಾ ಇದೆಯಲ್ಲ ಸರ್, ಇಲ್ಲೂ ಸ್ಟೋರೇಜ್ ಬರುತ್ತೆ ನಿಮ್ಗೆ. ಇದು ಹಿಂದ್ಗಡೆ. ಹೌದು, ಪರವಾಗಿಲ್ಲ, ಒಳ್ಳೆ ಐಡಿಯಾ. ಮತ್ತೆ ಇಲ್ಲಿ ನೋಡ್ಬೋದು ಸರ್, ನಿಮ್ಗೆ ಇದು ವ್ಯಾನಿಟಿ ತರ ಒಂದು ಕಾಮನ್ ವ್ಯಾನಿಟಿ ವಾಶ್ ಬೇಸಿನ್. ನಿಮ್ಗೆ ಒಳಗಡೆ ಸ್ಟೋರೇಜ್ ಇದೆ. ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದೀರಾ. ಮತ್ತೆ ಇಲ್ಲೊಂದು ಸಿಂಕ್ ಬಂದಿದೆ ಸರ್. ಕಾರ್ಡ್ಸ್ ಹಾಕಿ ಸಿಂಕ್ ಹಾಕಿ ಗೋಲ್ಡನ್ ಟ್ಯಾಪ್ ಹಾಕಿ ಕೊಟ್ಬಿಟ್ರೆ ಟ್ಯಾಪ್ ನೋಡ್ಬೋದು. ಇದು ಟ್ಯಾಟೋ ಟೈಲ್ಸ್ ಅಲ್ವಾ? ಇದು ಟ್ಯಾಟೋ ಟೈಲ್ಸ್ ಜೊತೆಗೆ ಇಲ್ಲಿ ನಮ್ಗೆ ಟಾಲ್ ಯೂನಿಟ್ ಮಾಡಿದ್ರೆ ಬೇರೆ ಏನಕ್ಕೂ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಈ ವ್ಯಾನಿಟಿ ಪಕ್ಕ ಒಂದು ಟಾಲ್ ಯೂನಿಟ್ ತಗೊಂಡಿದ್ದೀವಿ ಸರ್. ಪ್ಯಾಂಟ್ರಿ ಯೂನಿಟ್ ಬರುತ್ತೆ ಕಂಪ್ಲೀಟ್ ಆಗಿ. ಹೌದು. ಕಲರ್ ಯಾವ್ದು ಇದು? ಕಲರ್ ಗೊತ್ತಾಗಿಲ್ಲ. ಪಿಸ್ತಾ ಗ್ರೀನ್ ಇದು? ಆಲ್ಮೋಸ್ಟ್ ಪಿಸ್ತಾ ಗ್ರೀನೇ ಸರ್. ಗ್ರೀನ್ ಫ್ಯಾಮಿಲಿನೇ. ನಿಮ್ಗೆ ಒಂದ್ ಸ್ವಲ್ಪ ವೈಟಿಶ್ ಕಲರ್ ಅಲ್ಲಿ ಬರುತ್ತೆ ಅಷ್ಟೇ. ಲೈಟ್ ಅಲ್ವಾ ಸರ್? ಲೈಟ್ ತುಂಬಾ ಕಲರ್ ಬರುತ್ತೆ. ಓಕೆ ಓಕೆ ಓಕೆ. ಇದನ್ನ ಕಾಂಪ್ಲಿಮೆಂಟ್ ಮಾಡಕ್ಕೆ ಇಲ್ಲೊಂದು ಲಾಫ್ಟ್ ಕೂಡ ಹಾಕಿದ್ದೀರಾ. ವೆರಿ ನೈಸ್, ಸೂಪರ್ ಸರ್. ಆಮೇಲೆ ಇದು ಎಂಟೈರ್ ಆಗಿ ಲಾಫ್ಟ್ ಬಂತ ಇದು? ಇದು ಫುಲ್ ಸ್ಟ್ರೈಟ್ ಲೈನ್ ಲಾಫ್ಟ್ ಬರುತ್ತೆ ಸರ್. ತುಂಬಾ ಸ್ಟೋರೇಜ್ ತುಂಬಾ ಸಿಗುತ್ತೆ ಬಿಡಿ ಸರ್. ಹೌದು ಸರ್. ಇದು ನೀವು ಹೇಳಿದ್ರಲ್ಲ ದುಬೈ ಡಿಸೈನ್. ಸರ್, ಇದು ಫ್ಲೂಟೆಡ್ ಗ್ಲಾಸ್ ವಿತ್ ನಿಮ್ಗೆ ಗೋಲ್ಡನ್ ಅಲ್ಯೂಮಿನಿಯಂ ಫ್ರೇಮ್ಸ್ ಬರುತ್ತೆ ಸರ್. ಓಕೆ ಓಕೆ ಓಕೆ. ಒಳಗಡೆ ಎಲ್ಲ ನಿಮಗೆ ಗ್ಲಾಸ್ ಶೆಲ್ಫ್ಸ್ ಹಾಕೊಟ್ಟಿದ್ದೀರಾ. ಓಕೆ. ಆಮೇಲೆ ಇದು ಸ್ಪೈಸ್ ರ್ಯಾಕ್. ಎರಡು ಸ್ಪೈಸ್ ರ್ಯಾಕ್ಸ್ ಬರುತ್ತೆ ಸರ್. ಇಲ್ಲಿ ಮತ್ತೆ ಇಲ್ಲಿ ಸ್ಪೈಸ್ ರ್ಯಾಕ್ ಬರುತ್ತೆ. ಇದು ಅಷ್ಟೇ ನಿಮಗೆ ಲಿಫ್ಟ್ ಅಪ್ ಅಪ್ಲಿಫ್ಟರ್ ಹಾಕ್ಬಿಟ್ಟಿದ್ದೀರಾ. ಅಪ್ಲಿಫ್ಟರ್ ಹಾಕಿದ್ದೀವಿ ಸರ್. ಓಕೆ, ವೆರಿ ನಾರ್ಮಲ್ ಕಾಮನ್ ಆಗಿ ಈ ತರ ಓಪನ್ ಮಾಡ್ಕೊಳ್ಳೋದು. ಇದು ಓಪನೇಬಲ್. ಕೆಳಗಡೆ ಬಾಟಮ್ ಸರ್, ಬಾಟಮ್ ಬಂದ್ಬಿಟ್ಟು ಇಲ್ಲಿ ಸಿಂಕ್ ಬರುತ್ತೆ. ಸಿಂಕ್ ಕೆಳಗಡೆ ಜಸ್ಟ್ ನಿಮಗೆ ನಾರ್ಮಲ್ ಸ್ಟೋರೇಜ್ ಸಿಂಕ್ ಏರಿಯಾ. ಓಕೆ. ಅಂಡರ್ ದಿ ಸಿಂಕ್ ಆರೋ ಬರುತ್ತೆ ಸರ್. ಇಲ್ಲಿ ಅಂಡರ್ ಸಿಂಕ್ ಆರೋ ಹಾಕುತ್ರಾ? ಹೌದು ಸರ್. ಇದು ನಾರ್ಮಲ್ ಫುಲ್ ಎಲ್ಲ ಸಾಫ್ಟ್ ಕ್ಲೋಸೇ ಬರುತ್ತೆ. ಬೇಡ್ ಸಾಫ್ಟ್ ಕ್ಲೋಸರ್. ಓಕೆ. ಇಲ್ಲಿ ಸೆಟ್ ಆಫ್ 2 ಟ್ಯಾಂಡಮ್ ಬಾಕ್ಸಸ್ ಇದೆ ಸರ್. ಬಿಗ್ ಅಲ್ವಾ ಸರ್ ಇದು? ಇದು ಬಿಗ್ ಸೈಜ್, ತುಂಬಾ ದೊಡ್ಡದು. ಓಕೆ. ಇಲ್ಲೂ ಅಷ್ಟೇ ಸರ್, ಸೆಟ್ ಆಫ್ 2 ಟ್ಯಾಂಡಮ್ ಬಾಕ್ಸಸ್ ಬರುತ್ತೆ. ಮತ್ತೆ ಇಲ್ಲಿ ಸೆಟ್ ಆಫ್ 3 ಬರುತ್ತೆ ಸರ್. ಇದು 3 ಇದೆಯಾ? ಇದು 3 ಬರುತ್ತೆ. ಏನು ಸರ್ ಟೋಟಲ್ 7 ಬರ್ತಾ ಇದೆಯಾ ಇಲ್ಲಿ? ಇಲ್ಲಿ ಕಟ್ಲರಿ ಟ್ರೇ, ಕಟ್ಲರೀಸ್ ಹಾಕಿದ್ರೆ PVC ಕಟ್ಲರಿ. ಇಲ್ಲಿ ನಿಮಗೆ ಕಪ್ ಅಂಡ್ ಸಾಸರ್ ತರ ಇದೆ. ಬರುತ್ತೆ. ಇಲ್ಲಿ ನಿಮಗೆ ತಾಲಿ ಹಾಕೊಟ್ರೆ ಇಲ್ಲಿ. ಮತ್ತೆ ಇಲ್ಲಿ ಅಷ್ಟೇ ಸರ್, ನಿಮಗೆ ಒಂದು ಬಾಟಲ್ ಪುಲ್ಔಟ್ ಬರುತ್ತೆ ಸರ್ ಲಾಸ್ಟ್ ಅಲ್ಲಿ. ಹೌದು, ಅದು ಟ್ಯಾಂಡಮ್ ಹಾಕಿ ಬಿಟ್ಟಿದ್ದೀರಾ. ಹೌದು ಸರ್. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಸರ್, ಕಾಂಪ್ಯಾಕ್ಟ್ ಇದೆ ಅಂತ ಹೇಳ್ಬಿಟ್ಟು ನಾವು ಯಾವುದೇ ಆಕ್ಸೆಸರೀಸ್ಗೆ ಇಲ್ಲಿ ಹೆಚ್ಚು ಕಮ್ಮಿ ಏನು ಮಾಡಿಲ್ಲ ಸರ್. ಎಲ್ಲ ಕಂಪ್ಲೀಟ್ ಆಗಿ ಯೂನಿಟ್ ಅಲ್ಲಿ ಏನೇನು ಬೇಕು ಎಲ್ಲಾನು ತೋರಿಸಿದೀವಿ ನಿಮಗೆ. ಇದೊಂದು ಬ್ಯೂಟಿಫುಲ್ ಸ್ಟ್ರೈಟ್ ಲೈನ್ ಕಿಚನ್ ತರ ಬರುತ್ತೆ ಸರ್. ಇದ್ರ ಜೊತೆಗೆ ಇದು ಸ್ವಲ್ಪ ಗೋಲ್ಡನ್ ಟಚ್ ಇರಲಿ ಅಂತ ಹೇಳ್ಬಿಟ್ಟು ಈ ಫ್ಲೂಟೆಡ್ ಗ್ಲಾಸ್ ಜೊತೆ ತಗೊಂಡಿದ್ದೀವಿ. ಇದು ಒಂದು ಒಳ್ಳೆ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ಸರ್. ಓಕೆ ಓಕೆ ಓಕೆ. ಅಂಡ್ ಇಲ್ಲೊಂದು ಮಿನಿ ಫಾಲ್ ಸೀಲಿಂಗ್. ಇದು ಡೈನಿಂಗ್ ಏರಿಯಾ ಆಗಿರೋದ್ರಿಂದ ಸರ್, ನಾವು ಲಿವಿಂಗ್ ಏರಿಯಾದಲ್ಲಿ ಏನ್ ತಗೊಂಡಿದೀವಿ ಅದನ್ನೇ ಕಾಂಪ್ಲಿಮೆಂಟ್ ಮಾಡ್ಕೊಂತಾ ಇದೀವಿ. ಇಲ್ಲೂ ಅಷ್ಟೇ ಜಸ್ಟ್ ಬಾರ್ಡರ್ಸ್ ಬರುತ್ತೆ. ಸೆಂಟ್ರಲ್ ಖಾಲಿ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಿಮಗೆ PVC ಸೀಲಿಂಗ್ ತಗೊಂಡಿದೀವಿ ಸರ್. ಆಮೇಲೆ ಮುಂದೆ ಬಂದ್ರೆ ಈ ಕಡೆ ಬಂದ್ರೆ ಒಂದು ಸ್ಟೋರೇಜ್ ಯೂನಿಟ್ ತರ ಮಾಡ್ಕೊಂಡಿದ್ದಾರೆ ಸರ್. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಇದು ಒಂದು ಸ್ಟೋರ್. ಇದು ಜಸ್ಟ್ ಒಂದು ಸ್ಟೋರೇಜ್ ಅಲ್ವಾ ಸರ್? ಜಸ್ಟ್ ಒಂದು ಸ್ಟೋರೇಜ್, ಸಿಂಪಲ್ ಸ್ಟೋರೇಜ್. ಕಿಚನ್ ಚಿಕ್ಕದಾಯ್ತು ಅಂತ ಹೇಳ್ಬಿಟ್ಟು ಇಲ್ಲೊಂದು ಸ್ವಲ್ಪ ಅಲ್ಲಿ ಸ್ಟೋರೇಜ್ ತಗೊಂಡಿರುವಂತದ್ದು. ಮತ್ತೆ ಇಲ್ಲೂ ನೋಡ್ಬೋದು ಸರ್, ಇಲ್ಲೂ ಪ್ಯಾನಲಿಂಗ್ ಆಗಿದೆ ಸೈಡ್ ಅಲ್ಲಿ. ನಿಮ್ಗೆ ಆ ಕಡೆ ಯಾವ ತರ ಓಪನ್ ಸ್ಪೇಸ್ ಇತ್ತಲ್ಲ, ಈ ಕಡೆನೂ ಅದೇ ತರ ಓಪನ್ ಸ್ಪೇಸ್. ದೇವ್ರ ಕಾಣಿಸುತ್ತೆ. ಹತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದೇವರನ್ನ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗುವಂತ ಇಲ್ಲಿ ಮೇಲ್ಗಡೆ ನೋಡಿ ಈ ತರ ಬರುತ್ತೆ ಅಲ್ವಾ ಸರ್ ಇದು? ಹಾ ಸರ್, ಸೂಪರ್ ಸರ್. ಕೆಳಗಡೆ ಆಯ್ತು, ಮೇಲೆ ನೋಡ್ಕೊಂಡ್ ಬಂದ್ಬಿಡೋಣ ಹಾಗಾದ್ರೆ. ಹೋಗೋಣ ಸರ್. ನನಗೆ ಆಶ್ಚರ್ಯ ಇದೆ ಹಿಂಗ್ ಮಾಡಿದಿರೋ ರೂಮ್ ಅಂತ. ನೋಡ್ಕೊಂಡ್ ಬಂದ್ಬಿಡೋಣ. ತುಂಬಾ ಚೆನ್ನಾಗಿ ಬಂದಿದೆ, ಬನ್ನಿ ಸರ್. ಹೌದಾ ಸರ್? ಸೂಪರ್. ಆಮೇಲೆ ಇದು ಕ್ವಾಡ್ಸ್ ಸರ್. ಇದು ಕ್ವಾಡ್ಸ್ ಸರ್. ಸ್ಟೆಪ್ಸಿಗೆಲ್ಲ ನಾರ್ಮಲಿ ಗ್ರನೈಟ್ ಹಾಕ್ಸ್ತಾರೆ. ಇದು ನೋಡ್ಬೋದು ನೀವು, ಕ್ವಾಡ್ಸ್ ಹಾಕ್ಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಸ್ಟೆಪ್ಸಿಗೆ ಕ್ವಾಡ್ಸ್ ಹಾಕ್ಬಿಟ್ಟಿದಾರಾ? ತುಂಬಾ ಕಾಸ್ಟ್ಲಿ ಸರ್ ಇದು. ಹೌದು ಸರ್. ಆದ್ರೂ ಪರವಾಗಿಲ್ಲ, ಹಾಕ್ಸಿದಾರಲ್ಲ ಸರ್. ಬನ್ನಿ ಮೇಲೆ ಹೋಗ್ಬಿಡೋಣ ಹಾಗಾದ್ರೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ. ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ಆದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟಲ್ಲಿ
ಅಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತೀರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತೀರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನನಸಿನ ಮನೆಯನ್ನ ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ ಸರ್. ಇದು ನೋಡ್ಬೋದು ನಿಮಗೆ, ನಾವು ಒಳಗಡೆಯಿಂದ ನೋಡಿದ್ವಲ್ಲ, ಸಿಂಗಲ್ ಸ್ಟೆಪ್ ತರ ಇತ್ತು. ಬಟ್ ಇಲ್ಲಿ ನಿಮ್ಗೆ ಹೊರಗಡೆಯಿಂದ ನೀವು ಪ್ರಾಜೆಕ್ಟ್ ನೋಡಿದ್ರೆ 3 ಸ್ಟೆಪ್ಸ್ ತರನೇ ಬರುತ್ತೆ ಸರ್. 3 ಸ್ಟೆಪ್ಸ್ ತರ ಕಾಣಿಸುತ್ತೆ, 3 ಸ್ಟೆಪ್ಸ್ ತರನೇ ಕಾಣುತ್ತೆ. ಬಟ್ ಒಳಗಡೆಯಿಂದ ಬಂದಿರೋದು ಒಂದೇ ಸಿಂಗಲ್ ಸ್ಟೆಪ್. ಒಂದೇ ತರ ಕಾಣಿಸುತ್ತೆ, ಬಟ್ 3 ಸ್ಟೆಪ್ ಇದೆ. ಇದು ಮೇಲ್ಗಡೆ ಇದೊಂದು ಜಸ್ಟ್ ಪ್ರಭಾವಳಿ ತರ ತಗೊಂಡಿದೀವಿ. ಇದು ನಿಮಗೆ ಟಫ್ ಅಂಡ್ ಕ್ಲಾಸ್ ಬರುತ್ತೆ. ಟಫನ್ ಅದು ನಿಮಗೆ ಮೇಲ್ಗಡೆ ಸ್ಕೈಲೈಟ್ ಓಪನ್ ಇರೋದ್ರಿಂದ ನಿಮ್ಗೆ ಡೈರೆಕ್ಟ್ ಸನ್ಲೈಟ್ ಬೀಳಿ ಅನ್ನೋ ಒಂದು ಕಾನ್ಸೆಪ್ಟ್ ಗೆ ಬಿಟ್ಟಿದ್ದೀವಿ. ಬೆಳಕು ಸೀದಾ ದೇವ್ರ ಮೇಲೆ ಬರುತ್ತೆ. ಹೌದು ಸರ್. ವೆರಿ ನೈಸ್ ಸರ್. ಇಲ್ಲಿ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ಎಷ್ಟು ಇದಿದೆ ಸರ್? ಇಲ್ಲಿ ಸರ್ ಸೆಕೆಂಡ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ ಇದೆ. ನಿಮಗೆ ಒಂದು ಸಿಗ್ನೇಚರ್ ವಾಲ್ ಅಂತ ಮಾಡ್ತೀವಿ. ಫಸ್ಟ್ ಯಾವ ರೂಮ್ ನೋಡ್ತಾ ಇದ್ದೀವಿ ಸರ್ ನಾವು? ಸರ್ ಇದು ಬಂದ್ಬಿಟ್ಟು ಸನ್ಸ್ ರೂಮ್. 2 ಮಾಸ್ಟರ್ ಬೆಡ್ರೂಮ್ ಸರ್, ಕೈಂಡ್ ಆಫ್ ಮಾಸ್ಟರ್ ಬೆಡ್ರೂಮ್ಸ್. ಓಕೆ. ನಿಮಗೆ ಇದೊಂದು ಸಿಗ್ನೇಚರ್ ವಾಲ್ ಬರುತ್ತೆ ಸರ್. ಇದು ಸಿಗ್ನೇಚರ್ ವಾಲ್? ಹಾ ಸರ್. ಇದು ನೀವು ನೋಡಬಹುದು ಕೆಳಗಡೆ ನಿಮಗೆ ಲಿವಿಂಗ್ ಏರಿಯಾದಲ್ಲಿ ಫ್ಲೂಟೆಡ್ ಲ್ಯಾಮಿನೇಟ್ಸ್ ತಗೊಂಡಿದ್ವಲ್ಲ ಸರ್, ಸೇಮ್ ಅದೇ ತರ ಇಲ್ಲಿ ಒಂದು ಫ್ಲೂಟೆಡ್ ಲ್ಯಾಮಿನೇಟ್ಸ್, ಇಲ್ಲೂ ಅಷ್ಟೇ ಸೆಂಟ್ರಲ್ಲಿ ನಿಮಗೆ ರಾಫ್ಟರ್ಸ್ ಹಾಕ್ಬಿಟ್ಟು ಕಾಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಜೊತೆಗೆ ಇಲ್ಲಿ ನಿಮಗೆ ಗೋಲ್ಡನ್ ಟೀ ಪಟ್ಟಿ ಸಿಗ್ತಾ ಇದೆ ಸರ್. ಮೇಲ್ಗಡೆ ಗೋಲ್ಡನ್ ಟೀ ಪಟ್ಟಿ ರನ್ ಮಾಡಿ ಇದೊಂದು ಸಿಗ್ನೇಚರ್ ವಾಲ್ ತರ ಆಕ್ಟ್ ಆಗುತ್ತೆ. ಓಕೆ ಓಕೆ ಓಕೆ, ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿಂದ ಹೋಗ್ತಿದ್ವಿ ಸರ್ ನಾವು? ಸರ್ ಇದು ಒನ್ ಆಫ್ ದಿ ಮಾಸ್ಟರ್ ಬೆಡ್ರೂಮ್ಸ್. ಇಲ್ಲಿ ಸರ್ ಏನೇನು ಮಾಡಿದ್ದೀರಾ ಸರ್ ಇಲ್ಲಿ? ಸರ್ ಇಲ್ಲಿ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಯೂನಿಟ್, PVC ಸೀಲಿಂಗು, ಕಾಟ್ ಮತ್ತೆ ಹೆಡ್ ಬೋರ್ಡ್ ಮಾಡ್ಕೊಂಡು. ಸೊ PVC ಸೀಲಿಂಗು. ಹಾಂ ಸರ್. ಓಕೆ. ಆ್ಯಂಡ್ ಇದು ಕಾಟ್ ವಿತ್ ಹೆಡ್ ಬೋರ್ಡು. ಸೊ ಕಂಪ್ಲೀಟ್ಲಿ ಅಪೋಸಿಟ್ ಇದಲ್ವಾ ಸರ್? ಇದು ಅಪಾಲ್ಸ್ಟ್ರಿ ಇದೆ ಸರ್ ಕಂಪ್ಲೀಟ್. ನೋಡಿ ವೀಕ್ಷಕರೇ, ಸರ್ ಇದು ಕಿಂಗ್ ಬೆಡ್ ಅಲ್ವಾ ಸರ್? ಇದು ಹೌದು ಸರ್, ಕಿಂಗ್ ಸೈಜ್ ಬೆಡ್. ಕಿಂಗ್ ಸೈಜ್ ಬೆಡ್ ಸರ್. ಓಕೆ. ಜೊತೆಗೆ ಇಲ್ಲೊಂದು ಸೈಡ್ ಸ್ಟೇರ್ ತಗೊಂಡು ಇದೊಂದು ಸೈಡ್ ಟೇಬಲ್ ಅಲ್ವಾ ಇದು? ಹಾಂ. ಓಕೆ. ಸೊ ಇದು ಸೈಡ್ ಟೇಬಲ್ ಅದೊಂದು ಸ್ವಲ್ಪ ಗೊತ್ತಾಯ್ತು. ಮತ್ತೆ ಇದೊಂದು ನೀವು ವಾರ್ಡ್ರೋಬ್ಸ್ ನೋಡಬಹುದು ಸರ್. ಯಾವ ಕಲರ್ ಸರ್ ಇದು? ಸರ್ ಇದು ಆಲ್ಮೋಸ್ಟ್ ಪೀಚ್ ಕಲರ್ಸ್ ಬರುತ್ತೆ. ನಿಮಗೆ ಪೀಚ್ ಜೊತೆಗೆ ಪೀಚ್ ಕಲರ್ ಇರೋ ಹ್ಯಾಂಡಲ್ಸ್ ನ ಮ್ಯಾಚ್ ಮಾಡಿದೀವಿ, ಮತ್ತೆ ಪೀಚ್ ಜೊತೆಗೆ ನಿಮಗೆ ಫ್ಲೂಟೆಡ್ ಮ್ಯಾಚ್ ಮಾಡಿದೀವಿ. ನಿಮಗೆ ತುಂಬಾ ಹತ್ರ ಬಂದ್ರೆ ಗೊತ್ತಾಗುತ್ತೆ ಸರ್. ಗೊತ್ತಾಯ್ತು ಸರ್. ಇದು ನಿಮಗೆ ಟ್ರಯಾಂಗಲ್ ಶೇಪ್ ಅಲ್ಲಿ ನಿಮಗೆ ಮ್ಯಾಚ್ ಮಾಡ್ಕೊಂಡು ಹೋಗಿ ವೇವ್ ತರ ತಗೊಂಡೋಗಿದ್ದೀರಾ? ಹೌದು ಸರ್. ಜೊತೆಗೆ ಮೇಲ್ಗಡೆ ಲಾಫ್ಟ್. ಇದು ಸಿಲ್ ಹೈಟ್ ಬಂದ್ಬಿಟ್ಟು ಬರೀ 9 ಫೀಟ್ ಅಷ್ಟೇ ಸರ್ ಬರುತ್ತೆ. 9 ಫೀಟ್ ಅಷ್ಟೇನಾ ಇದು? ನಿಮಗೆ 7 ಫೀಟ್ ವಾರ್ಡ್ರೋಬ್ ಬರುತ್ತೆ, ಮೇಲ್ಗಡೆ 2 ಫೀಟ್ ಲಾಫ್ಟ್ ತಗೊಂಡಿದ್ದೀವಿ. ಒಂಥರ ರೋಸ್ ಗೋಲ್ಡ್ ತರ ಕಾಣಿಸುತ್ತೆ ಸರ್. ಸರ್ ಬಟ್ ನಿಮಗೆ ರೋಸ್ ಗೋಲ್ಡ್ ತರ ತುಂಬಾ ಚೆನ್ನಾಗಿ ಹೈಲೈಟ್ ಆಗಿದೆ. ಎಲ್ ಶೇಪ್ ಬರುತ್ತೆ ಸರ್. ನೋಡಿ ವೀಕ್ಷಕರ, ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಎಲ್ ಶೇಪ್ ಇದು ವಾರ್ಡ್ರೋಬ್. ಎಲ್ಲ ಓಪನೇಬಲ್ ಅಲ್ವಾ ಸರ್ ಇದು? ಹಾಂ ಸರ್, ಇದೆಲ್ಲ ಓಪನೇಬಲ್. ಇದೊಂದು ಸ್ವಲ್ಪ ರೂಮ್ ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಓಪನೇಬಲ್ ತಗೊಂಡಿದ್ದೀವಿ ಸರ್. ಒಂಥರ ಪೇಸ್ಟಲ್ ಕಲರ್ ತರ ಇದೆ ಸರ್ ಇದು. ಹಾಂ, ಪೇಸ್ಟಲ್ ಕಲರ್ ಸೂಪರ್ ಆಗಿದೆ. ಬಟ್ ನಿಮ್ಗೆ ಹ್ಯಾಂಡಲ್ಸ್ ಎಲ್ಲ 2 ಫೀಟ್ ಹ್ಯಾಂಡಲ್ಸೇ ಬರುತ್ತೆ ಸರ್, ನೋಡ್ಬೋದು. ಇದನ್ನು ಅಷ್ಟೇ ನಿಮಗೆ ಪೀಚ್ ಕಲರ್ಸ್ ಎಲ್ಲ ಬರುತ್ತೆ, ರೋಸ್ ಗೋಲ್ಡ್ ಕಲರ್ ಅಲ್ಲಿ. ಚೆನ್ನಾಗಿದೆ. ಓಕೆ, ನೈಸ್. ಮುಂದೆ ಹೋಗ್ಬಿಡೋಣ ಸರ್. ನೆಕ್ಸ್ಟ್ ಬೆಡ್ರೂಮು? ನೆಕ್ಸ್ಟ್ ಬೆಡ್ರೂಮ್ ಬಂದ್ಬಿಟ್ಟು ಇದು ಒನ್ ಆಫ್ ದಿ ಮಾಸ್ಟರ್ ಬೆಡ್ರೂಮ್ಸೇ ಬರುತ್ತೆ ಸರ್. ಓಕೆ ಸರ್ ಇಲ್ಲೂ ಅಷ್ಟೇ ನಾವು ಸ್ಲೈಡಿಂಗ್ ವಾರ್ಡ್ರೋಬ್ ತಗೊಂಡಿದ್ದೀವಿ. ಮತ್ತೆ ನಿಮಗೆ ಕಾಟ್ಸ್ ನೋಡ್ಬೋದು, ಎಲ್ಲ ನಿಮಗೆ ಹೈಡ್ರಾಲಿಕ್ ಲಿಫ್ಟ್ ಅಪ್ ಬರುತ್ತೆ. ಜೊತೆಗೆ ನಿಮಗೆ ಕ್ಯಾಂಟಿಲಿವರ್ಸ್ ತರ ಬರುತ್ತೆ ಸರ್. ಓ, ಅಂದ್ರೆ ರೌಂಡ್ ಅಪ್ ತಗೊಂಡಿರೋದು. ನಿಮಗೆ ಇಲ್ಲೂ ಅಷ್ಟೇ ಒಂದು ಅಪಾಲ್ಸ್ಟ್ರಿ ಹೆಡ್ ಬೋರ್ಡ್ ಬರುತ್ತೆ. ಇಲ್ಲೂ PVC ಸೀಲಿಂಗ್ ತಗೊಂಡಿದ್ದೀವಿ. PVC ಸೀಲಿಂಗು. ಆ್ಯಂಡ್ ಇದು ಒಂದು ಡ್ರೆಸ್ಸಿಂಗ್ ಯೂನಿಟ್ ಜೊತೆಗೆ ಒಂದು ಸ್ಟೋರೇಜ್ ಸರ್. LED ಹಾಕಿದ್ದೀರಾ? LED ಹಾಕಿದ್ದೀವಿ. ಇದು ಕಲರ್ ಚೇಂಜ್ ಆಗುತ್ತೆ ಸರ್. LED ಮಿರರ್. ಓಕೆ ಓಕೆ, ಲೈಟ್ ಡಿಮ್ ಮಾಡ್ಕೊಂಡು. ಗೊತ್ತಾಯ್ತು ಸರ್, ಅರ್ಥ ಆಯ್ತು. ಆ್ಯಂಡ್ ಈ ಕಡೆ ವಾರ್ಡ್ರೋಬ್ ಪ್ಯಾಟರ್ನ್ಸ್ ನೋಡ್ಬೋದು ಸರ್. ಹೇಳಿ ಸರ್, ಎಕ್ಸ್ಪ್ಲೇನ್ ಮಾಡಿ.
ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಹಾಫ್ ಮೂನ್ ಥರ ಬರುತ್ತಲ್ಲ ಆ ಥರ ಪ್ಯಾಟರ್ನ್ಸಲ್ಲಿ ತೊಗೊಂಡಿದ್ದೀವಿ. ವೈಟ್ ಜೊತೆಗೆ ಗ್ರೇ ನಿಮಗೆ ಫ್ಲೂಟೆಡ್ ಲ್ಯಾಮಿನೇಟ್ಸ್ನ ಮ್ಯಾಚ್ ಮಾಡ್ಕೊಂಡಿರೋದು ಸರ್. ಕಾಂಬಿನೇಷನ್ ಅಲ್ವಾ ಇದು? ಕಾಂಬಿನೇಷನ್ಸಲ್ಲಿ ಬಂದಿರೋದು. ಈ ತೆಗೆದುಬೇಡ ಇದು ನೋಡ್ಬೋದು ಸರ್, ಇದು ನಿಮಗೆ ವೈಟ್ ಜೊತೆಗೆ ಗ್ರೇ ಕಲರ್ ನಿಮಗೆ ಫ್ಲೂಟೆಡ್ ಲ್ಯಾಮಿನೇಟ್ಸ್ ತಗೊಂಡಿದ್ದೀವಿ ವಿತ್ ನಿಮಗೆ ಗೋಲ್ಡ್ ಕಲರ್ ಹ್ಯಾಂಡಲ್ಸ್ ಬರುತ್ತೆ ಸರ್. ತುಂಬ ಚೆನ್ನಾಗಿದೆ ಸರ್ ಇದು, ರಿಫ್ಲೆಕ್ಟಿವ್ ಬೇರೆ. ರಿಫ್ಲೆಕ್ಟಿವ್ ಮತ್ತೆ ನಿಮ್ಗೆ ಇಲ್ಲೂ ಅಷ್ಟೇ ಸರ್, ನಿಮಗೆ 3 doors ಶಟರ್ ಬರುತ್ತೆ ಸರ್. ಇದು ಎಲ್ಲ ಸ್ಲೈಡಿಂಗೇ ಬರೋದ್ರಿಂದ ನಿಮಗೆ ಒಂದಕ್ಕೆ ಡಿಸೈನ್ ಕಾಂಪ್ಲಿಮೆಂಟ್ ಆಗಲಿ ಅಂತ ಹೇಳ್ಬಿಟ್ಟು ರೈಟ್ ಸೈಡ್ದು ಮತ್ತೆ ಲೆಫ್ಟ್ ಸೈಡ್ದು ನಿಮ್ಗೆ ಹಾಫ್ ಪ್ಯಾಟರ್ನ್ ಬರುತ್ತೆ. ಇದು ನಿಮಗೆ ಫುಲ್ ಪ್ಯಾಟರ್ನ್ ತರ ಡಬಲ್ ಸೈಡಲ್ಲಿ ತಗೊಂಡಿರೋದು. ಡಬಲ್ ಸೈಡ್ ಮಾಡಿದ್ದೀರಾ? ಓಕೆ. ಇದು ವೈಟ್ ಅಲ್ವಾ ಸರ್ ಇದು? ಹಾಂ, ವೈಟ್ ಮತ್ತೆ ಗ್ರೇ ಫಿನಿಶಲ್ಲಿ ಬರುತ್ತೆ. ಗ್ರೇ ಕಾಂಬಿನೇಷನ್. ಗ್ರೇ ಕಾಂಬಿನೇಷನ್ ಬರುತ್ತೆ. ಓಕೆ, ಸೂಪರ್. ಆಮೇಲೆ ಇದೊಂದು ಸ್ವಲ್ಪ ಮ್ಯಾಟ್ ಗೋಲ್ಡ್ ಕಲರಲ್ಲಿ ನಿಮಗೆ ನಾಬ್ಸ್ ಬರುತ್ತೆ ಸರ್. ಕಾರ್ನರ್ದು ಮಾತ್ರ ತುಂಬ ಚೆನ್ನಾಗಿದೆ ಸರ್. ಹಾಂ ಸರ್, ನಿಮ್ಗೊಂದು ಸ್ವಲ್ಪ ಸ್ಟೋರೇಜ್ ಯೂನಿಟ್, ಡ್ರೆಸ್ಸಿಂಗ್ ಕಂಪ್ಲೀಟ್ ಆಗಿ ಫುಲ್ ತಗೊಳಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಡ್ರೆಸ್ಸಿಂಗ್ದು ನೀವು ಆ ಸ್ಟೋರೇಜ್ ಏನು ಬರುತ್ತೆ, ಪರ್ಫ್ಯೂಮ್ಸ್ ಆಗಿರ್ಬೋದು, ಮೇಕಪ್ ಐಟಮ್ಸ್ ಆಗಿರ್ಬೋದು, ಅಲ್ಲಿ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಸರ್. ಇದು ಬಾಲ್ಕನಿ. ಹಾಂ, ಬಾಲ್ಕನಿಯಲ್ಲಿ ಒಂದು ಜಸ್ಟ್ PVC ಮಾಡಿದ್ದೀರಾ? ಎಲ್ಲ ಬಾಲ್ಕನಿಗೂ ಮಾಡಿದ್ದೀರಾ? ಎಲ್ಲ ಬಾಲ್ಕನಿಗೂ ಮಾಡ್ಕೊಂಡಿದ್ದೀವಿ ಸರ್. ಸೀಲಿಂಗು. ಸೀಲಿಂಗ್. ಓಕೆ, ನೋಡಿ ವೀಕ್ಷಕರೇ, ಸರ್ ಟಾಪ್ ಅಲ್ಲಿ ಇದ್ದೀವಿ. ಇಲ್ಲೇನೇ ಮಾಡಿದ್ದೀರಾ ಸರ್ ಇಲ್ಲಿ? ಸರ್ ಇಲ್ಲಿ ನಿಮಗೆ ಒಂದು ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ನಿಮಗೆ ಹಾಲೋ ಸ್ಪೇಸ್ ಇದೆ ಸರ್. ಇದು ಡಬಲ್ ಹೈಟ್ ಅಂತ ಅನ್ಕೊಬೋದು ನಿಮಗೆ. ಓಕೆ ಓಕೆ. ಇದು ಸ್ಟೆಪ್ಸ್ ಮಧ್ಯ ಬರೋದ್ರಿಂದ ನಿಮ್ಗೆ ಒಂದು ಬ್ಯೂಟಿಫುಲ್ ಆಗಿರೋ ಶಾಂಡ್ಲಿಯರ್ ಬಂದಿದೆ. ಹಾಂ, ಇದ್ರ ಸೆಂಟ್ರಲ್ಲಿ ನಿಮಗೆ ಟಾಪ್ ಅಲ್ಲಿ ನಿಮಗೆ ಓಪನ್ ಸ್ಕೈಲೈಟ್ ಇದೆ ಸರ್. ಅದರಿಂದ ನಿಮಗೆ ಕೆಳಗಡೆಗೆ ಪೂಜಾ ಯೂನಿಟ್ಗೆ ಪ್ರೊಜೆಕ್ಷನ್ ಆಗೋ ಥರ. ಓಕೆ, ಇಲ್ಲಿ ಏನೇನು ರೂಮ್ ಇದೆ ಸರ್ ಇಲ್ಲಿ? ಸರ್ ಇಲ್ಲಿ ಇನ್ನೂ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಒಂದು ಹೋಮ್ ಥಿಯೇಟರ್ ರೂಮ್ ಇದೆ ಸರ್. ಇದು ನಾರ್ಮಲ್ ಒಂದು ವಾಲ್ ಹೈಲೈಟ್ ತರ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಓಕೆ ಓಕೆ, ಸೂಪರ್. ಬನ್ನಿ ಈ ರೂಮ್ ನೋಡ್ಕೊಂಡ್ ಬಂದ್ಬಿಡೋಣ. ಇದು ಸರ್ ಏನು ರೂಮು? ಸರ್ ಇದು ಹೋಮ್ ಥಿಯೇಟರ್ ರೂಮು. ಈ ಕಡೆ ನೋಡ್ಬೋದು ನಿಮ್ಗೆ ಕಂಪ್ಲೀಟ್ ಹೋಮ್ ಥಿಯೇಟರ್ ಸೆಟಪ್ ಇದೆ. ಓ, ಆಲ್ರೆಡಿ ಹೋಮ್ ಥಿಯೇಟರ್ ಸೆಟಪ್ ಆಗಿದೆಯಾ? ಹಾಂ ಸರ್, ಇದು ಬಂದ್ಬಿಟ್ಟು ಅಡಿಷನಲ್ ಕಾಸ್ಟ್ ಅಲ್ಲಿ ಆಗಿರುವಂಥದ್ದು. ಓಕೆ, ಬಜೆಟ್ ಅಲ್ಲಿ ಇಲ್ಲ, ನಿಮಗೆ ಇದು ಅಡಿಷನಲ್ ಕಾಸ್ಟ್ ಅಲ್ಲಿ ಸೆಟಪ್ ಆಗಿರುವಂಥದ್ದು. ನೀವು ಇಲ್ಲಿ ಸೀಲಿಂಗ್ ನೋಡ್ಬೋದು, ಕಂಪ್ಲೀಟ್ ಆಗಿ ಹೋಮ್ ಥಿಯೇಟರ್ಗೆ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡ್ಕೊಂಡು. ಇಟ್ಸ್ ಮಲ್ಟಿಪರ್ಪಸ್ ರೂಮ್ ತರ ಸರ್, ಫುಲ್ ಫ್ಲೆಡ್ಜ್ ಹೋಮ್ ಥಿಯೇಟರ್ ತರ ಅಲ್ಲ, ಒಂದು ಮಲ್ಟಿಪರ್ಪಸ್ ರೂಮ್ ತರ ಮಾಡ್ಕೊಂಡಿದ್ದೀವಿ. ಅಂದ್ರೆ ನಮಗೆ ಯೋಗ ಮಾಡೋದಿದ್ರೆ ಯೋಗ ಮಾಡ್ಕೊಬಹುದು. ನಿಮಗೆ ಅಕಸ್ಮಾತ್ ಇಲ್ಲೊಂದು ಸೋಫಾ ಹಾಕೊಂಡು ಮೂವೀಸ್ ಎಂಜಾಯ್ ಮಾಡ್ಬೋದು ಅಂದ್ರೆ ಮೂವೀಸ್ ಎಂಜಾಯ್ ಮಾಡ್ಬೋದು. ಸೊ ಮಲ್ಟಿಪರ್ಪಸ್ ಅಂತ ಹೇಳಿ ಮಲ್ಟಿಪರ್ಪಸ್ ರೂಮ್ ತರ. ಇದು ಬಿಲ್ಡಿಂಗ್ ಮಾಡಿದ್ದೀರಲ್ಲ ಸರ್? ಇದು ವಾಲ್ ಟ್ರಿಮ್ಸ್ ಸರ್. ವಾಲ್ ಟ್ರಿಮ್ಸ್. ಓಕೆ ಓಕೆ ಓಕೆ, ಸೂಪರ್. ಮಲ್ಟಿಪರ್ಪಸ್ ಆಯ್ತು ಬಿಡಿ, ಇದು ಬೆಟರ್. ಇದು ಈ ಕಡೆ ಇಲ್ಲೊಂದು ವಾಲ್ ಟ್ರಿಮ್ಸ್ ಹಾಕಿದ್ದೀವಿ, ಇಲ್ಲೊಂದು ಜಸ್ಟ್ ವಾಲ್ ಟ್ರಿಮ್ಸ್ ತಗೊಂಡಿದ್ದೀವಿ ಸರ್. ವೆರಿ ನೈಸ್, ಸೂಪರ್. ಮತ್ತೆ ಸ್ಪೀಕರ್ ಸೆಟಪ್ಸ್ ಎಲ್ಲ ನೋಡ್ಬೋದು ಸರ್. ಸರ್ ಇವಾಗ ಯಾರಾದರೂ ಮಾಡಿಸ್ಕೊಡ್ಬೇಕು ಈ ಥರ ಅಂದರೆ ವೆಂಡರ್ಸ್ ಇದ್ದಾರಾ ಸರ್ ನಿಮ್ಮ ಹತ್ರ? ವೆಂಡರ್ಸ್ ಇದ್ದಾರೆ ಸರ್, ನಾವೇ ಮಾಡ್ತೀವಿ. ವೆಂಡರ್ಸ್ ಜೊತೆ ಬೇಕಿದ್ರೆ ನಿಮ್ಗೆ ತುಂಬಾ ಲ್ಯಾವಿಶ್ ಆಗಬೇಕು ಅಂತ ಹೇಳಿದ್ರೆ ವೆಂಡರ್ಸ್ ಕೂಡ ಇದ್ದಾರೆ, ವೆಂಡರ್ಸ್ ಮಾಡ್ತಾರೆ. ನಿಮಗೆ ಮಿನಿಮಲಿಸ್ಟಿಕ್ ಆಗಿ ಬೇಕು, ಜಸ್ಟ್ ಒಂದು ಸ್ಕ್ರೀನ್ ಮಲ್ಟಿಪರ್ಪಸ್ ರೂಮ್ ತರ ಬೇಕು ಅಂತ ಹೇಳಿದ್ರೆ ನಾವೇ ಮಾಡ್ಕೊಡ್ತೀವಿ. ಆ ಥರ ಆಪ್ಷನ್ ಇದೆ? ಆ ಥರ ಆಪ್ಷನ್ಸ್ ಇದೆ. ಸೂಪರ್. ಬನ್ನಿ, ಇನ್ನೊಂದು ರೂಮ್ ಇದೆ ಇಲ್ಲಿ. ಆ ರೂಮಲ್ಲಿ ಏನು ಮಾಡಿದ್ದೀರಾ ಸರ್ ಅಲ್ಲಿ ಆ ಕಡೆ? ಸರ್ ಇದು ನೀವು ಕೆಳಗಡೆ ರೂಮ್ ನೋಡಿದ್ರಲ್ಲ, ಸೇಮ್ ಅದೇ ತರ ರೂಮ್ ಬರುತ್ತೆ ಸರ್, ಬಟ್ ವಿತ್ ಡಿಫ್ರೆಂಟ್ ಕಲರ್ ಪ್ಯಾಟರ್ನ್ಸ್ ಅಷ್ಟೇ. ಕಲರ್ ಪ್ಯಾಟರ್ನ್ ಚೇಂಜ್ ಮಾಡಿದ್ರಾ ಇಲ್ಲಿ? ಹೌದು ಸರ್, ಇಲ್ಲೂ ಅಷ್ಟೇ ಸ್ಲೈಡಿಂಗ್ ವಾರ್ಡ್ರೋಬು, ಮತ್ತೆ ನಿಮಗೆ ಕ್ಯಾಂಟಿಲಿವರ್ ಕಾಟ್ಸ್ ಬರುತ್ತೆ. ಇಲ್ಲೂ ಒಂದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ವಿತ್ ಸ್ಟೋರೇಜ್, ಮತ್ತೆ ಒಂದು PVC ಸೀಲಿಂಗ್ ಮಾಡ್ಕೊಂಡಿದ್ದೀವಿ. ಗ್ರೇ ಕಲರ್ ಅಲ್ವಾ ಸರ್ ಇದು? ಇದು ಗ್ರೇ ಕಲರ್ ಸರ್. ಇದು PVC ಸೀಲಿಂಗು. ಆ್ಯಂಡ್ ಇದು ವಾರ್ಡ್ರೋಬ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿ ಪ್ಯಾಟರ್ನ್ ತೊಗೊಂಡಿದ್ದೀರಾ ಅಂತ. ನೀವು ಕೆಳಗಡೆ ಏನು ನೋಡಿದ್ರಲ್ಲ ಸರ್, ಸೇಮ್ ಪ್ಯಾಟರ್ನ್ ಹ್ಯಾಂಡಲ್ಸ್ ಬರುತ್ತೆ. ಇಲ್ಲೂ ಅಷ್ಟೇ ನಾಬ್ಸ್ ಅಷ್ಟೇ ಸೇಮ್ ಪ್ಯಾಟರ್ನ್ ಬರುತ್ತೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಗ್ರೇ ಕಲರ್ ಸರ್. ನಿಮಗೆ ಗ್ರೇ ಜೊತೆಗೆ ನಿಮಗೆ ಲೈಟ್ ಬೇಜ್ ಕಲರ್ ನ ಮ್ಯಾಚ್ ಮಾಡ್ಕೊಂಡಿದೀವಿ. ಈ ಬೇಜ್ ಕಲರ್ ಏನ್ ಬಂದಿದೆಯಲ್ಲ ಸರ್, ಇದು ನಿಮಗೆ ಫ್ಲೂಟೆಡ್ ಪ್ಯಾಟರ್ನ್. ಇದು ಗ್ಲಾಸಿ, ಇದು ಮ್ಯಾಟ್. ನಿಮಗೆ ಕಾಂಪ್ಲಿಮೆಂಟ್ ಆಗ್ಲಿ ಅಂತ ಮಾಡಿರೋದು. ನೀವು ದೂರದಿಂದ ನಿಂತ್ಕೊಂಡು ನೋಡಿದ್ರೆ ತುಂಬಾ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್ ಇದು. ಓಕೆ, ನೋಡ್ಬೋದು ವೀಕ್ಷಕರೇ, ಚೆನ್ನಾಗಿದೆ. ಇದು ಫ್ಲೂಟೆಡ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಸೂಪರ್ ಆಗಿ ಬರುತ್ತೆ ಇದು. ನಿಮ್ಗೆ ಆಕ್ಚುಲಿ ತುಂಬಾ ಲೈವ್ ಅಲ್ಲಿ ನೋಡಕ್ಕೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಹೌದು ಸರ್. ಇದು ಇಲ್ಲೂ ಅಷ್ಟೇ ಒಂದು ಕ್ಯಾಂಟಿಲಿವರ್ ಕಾಟ್ ತಗೊಂಡಿದೀವಿ ಸರ್. ಇದು ಅಪಾಲ್ಸ್ಟ್ರಿ ಹೆಡ್ ಬೋರ್ಡ್ ಬರುತ್ತೆ ನಿಮಗೆ. ಸೊ ಎಲ್ಲ ಕಡೆ ವಿ ಪ್ಯಾಟರ್ನ್ ಅಲ್ವಾ ಸರ್ ಇದು? ಇದೆಲ್ಲ ವಿ ಪ್ಯಾನಲ್ಲೇ ಬರುತ್ತೆ. ವಿ ಪ್ಯಾಟರ್ನ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಇದು. ಮತ್ತೆ ಜೊತೆಗೆ ಇಲ್ಲೊಂದು ಸೈಡ್ ಟೇಬಲ್ ತಗೊಂಡಿದೀವಿ ಸರ್. ಸೈಡ್ ಟೇಬಲ್ ಕೊಟ್ರೆ ಅಲ್ಲಿ ಎರಡು ಕಡೆ ಈ ಕಡೆ ಡ್ರೆಸ್ಸಿಂಗ್ ಬಂತು, ಡ್ರೆಸ್ಸಿಂಗ್ ಟೇಬಲ್ ಸೈಡ್ ಟೇಬಲ್ ತರ ಮಾಡ್ಕೊಂಡಿದೀವಿ. ಈ ಕಡೆ ನಿಮ್ಗೆ ಒಂದು ಸಪರೇಟ್ ಸೈಡ್ ಟೇಬಲ್ ಬಂತು. ಇಲ್ಲೂ ಫಾಲ್ ಸೀಲಿಂಗ್ ಮಾಡಿದ್ರೆ ಹೊರಗಡೆಗೆ. ಇಲ್ಲೂ ಬಾಲ್ಕನಿ ಬರುತ್ತೆ ಸರ್. ಈ ಬಾಲ್ಕನಿಲೂ ನಿಮ್ಗೆ ಒಂದು ಪ್ಲೇನ್ ಸೀಲಿಂಗ್ ತರ ಫಾಲ್ ಸೀಲಿಂಗ್ ಮಾಡ್ಕೊಟ್ಟಿದ್ದೀರಾ. ಓಕೆ, ಇಷ್ಟ ಅಲ್ವಾ ಸರ್ ಈ ಮನೇಲಿ? ಇಷ್ಟೇ ಸರ್ ಈ ಮನೇಲಿ ಇರೋದು. ವೀಕ್ಷಕರೇ, ಮನೆ ನೋಡ್ಕೊಂಡ್ ಬಂದ್ರಿ. ಸೊ ಇವಾಗ ಈ ಮನೆ ಓನರ್ ಆಗಿರುವಂತ ದಿಲೀಪ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸರ್. ಸರ್, ನನ್ನ ಫಸ್ಟ್ ಕ್ವಶನ್ ಏನಂತಂದ್ರೆ, 15 ಫೀಟ್ ಜಾಗ ಇದ್ರೂ ಕೂಡ ನೀವು ಹೇಳಿದ್ರಿ ಸರ್ ಉಳ್ಕೊಳ್ಳೋದು ನಮ್ಗೆ 13.5 ಅಡಿ. ಸೊ ಸಿವಿಲ್ ವರ್ಕ್ ಅಲ್ಲಿ 13 ಕೊಟ್ಟಿದಾಗ ನಾವು ಒಂದು ಇಂಟೀರಿಯರ್ ಮಾಡ್ತೀವಿ ಅಂತಂದಾಗ ನಾವು ಭಾಳ ಥಿಂಕ್ ಮಾಡ್ಬೇಕಾಗತ್ತೆ. ಒಂದು TV ಯೂನಿಟ್ ಮಾಡಿದ್ರು ಎಲ್ಲಿ ಜನಕ್ಕೆ ಓಡಾಡೋದು ಕಷ್ಟ ಆಗ್ಬಿಡುತ್ತೋ ಅನ್ನೋ ಒಂದು ಯೋಚನೆ ಇರುತ್ತೆ. ಈ ಥರ ಬಂದಾಗ ಸೊ ಬ್ರಿಕ್ ಆ್ಯಂಡ್ ಫ್ಲೈ ಅವ್ರ ಜೊತೆ ನೀವು ಡಿಸ್ಕಷನ್ ಮಾಡಿದಾಗ ಈ ಪ್ಲಾನ್ ಎಕ್ಸಿಕ್ಯೂಷನ್ ಹೆಂಗೆ ಮಾಡಿದ್ರಿ ಸರ್? ಎಲ್ಲೂ ಕ್ಲಮ್ಸಿ ಆಗಬಾರ್ದು. ಇಲ್ಲ, ಅದಕ್ಕೆ ಸರ್ ಏನಂದರೆ ಈ ಸಿವಿಲ್ ವರ್ಕ್ ಪ್ಲಾನಿಂಗ್ ಸ್ಟಾರ್ಟ್ ಮಾಡಿ ಬೇಸ್ಮೆಂಟ್ ಆಗಿದ ತಕ್ಷಣನೇ
ನಾನು ಆ್ಯಕ್ಚುಲಿ ನಿಮ್ಮದು ಹಲವಾರು ವೀಡಿಯೋಸ್ ನೋಡಿದ್ದೀನಿ, ನಾಟ್ ಫಾರ್ 1 day 2 day ಅಲ್ಲ, ಓಕೆ ಐ ಥಿಂಕ್ ಅರೌಂಡ್ 2 years ಇಂದ. ಅಂದರೆ ಈ ಜಾಗದ್ದು ಪ್ಲ್ಯಾನ್ ಮಾಡಿದ್ವಿ, ಅವಾಗ ಏನಾಯಿತು ಒಂದು ಸ್ವಲ್ಪ ಡಿಲೇ ಆಯಿತು, ಬಿಕಾಸ್ ನಮ್ಮ ವೈಫ್ ಪ್ರೆಗ್ನೆಂಟ್ ಇದ್ರು, ಹಂಗಾಗಿ ಮನೆಯಲ್ಲಿ ಕಟ್ಟಕ್ಕೆ ಬಿಡಲಿಲ್ಲ. ಸರಿ, ಅವಾಗಿಂದ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ನಲ್ಲ, ನಿಮ್ದು ಸಬ್ಸ್ಕ್ರೈಬ್ ಆದಾಗ ನೋಡ್ಕೊಂಡಿದ್ದೆ ಸುಮಾರು ವಿಡಿಯೋಸ್. ಬಟ್ ಬ್ಲ್ಯಾಕ್ ಆ್ಯಂಡ್ ಪ್ರೇ ಅವರು ಬಂದಿರಲಿಲ್ಲ ಅವಾಗ. ಇವ್ರದ್ದು ಬಂದಾಗ ಇವ್ರದ್ದು ಒಂದು ಸ್ವಲ್ಪ ಚೇಂಜಸ್ಲಿ ಚೆನ್ನಾಗಿತ್ತು, ವರ್ತಿತ್ತು. ಮತ್ತು ಸ್ಟಾರ್ಟ್ ಮಾಡಿ ಸೆಕೆಂಡ್ ಫ್ಲೋರ್ ಗಂಟನೂ ಆಗಿತ್ತು. ಆಮೇಲೆ ಒಂದು ದಿವಸ ವಿನಯ್ ಅವ್ರಿಗೆ ಕಾಲ್ ಮಾಡಿದೆ, ಸರ್ ನಾನು ಯಾರಿಗೂ ಕಾಲ್ ಮಾಡಿಲ್ಲ, ಇಂಟೀರಿಯರ್ ಬಗ್ಗೆ ನನಗೆ ಅಚ್ಚುತ್ಲಿ ನನಗೆ ಐಡಿಯಾ ಇಲ್ಲ, ಬನ್ನಿ ಸೈಟ್ ವಿಸಿಟ್ ಮಾಡಿ ಜಸ್ಟ್ ಗಿವ್ ಮಿ ಐಡಿಯಾ ಅಂತಂದರೆ. ಆಮೇಲೆ ತಿರ್ಗಾ ನಾನೇ ಕಾಲ್ ಮಾಡಿದೆ, ಸರ್ ನನಗೆ ಒಂದು 1 month ಆದಮೇಲೆ ಬನ್ನಿ ಅಂತ. ಬಿಕಾಸ್ ಏನಂದರೆ ಇನ್ನೊಂದು ಫ್ಲೋರು ಏನೋ ಒಂದು ಸ್ವಲ್ಪ ಹೋಮ್ ಥಿಯೇಟರ್ ಮಾಡೋಣ ಅಂತೇಳಿ ಪ್ಲಾನ್ ಆಗೋಯ್ತು ನನಗೆ ಸಡನ್ ಆಗಿ. ಅದನ್ನು ಡಿಸ್ಕಸ್ ಮಾಡ್ಬಿಡೋಣ ಅಂದ್ಬಿಟ್ಟು ಆ ಫ್ಲೋರ್ ಎಕ್ಸ್ ಆದ್ಮೇಲೆ ಕರ್ಸಿದ್ದೆ. ವಿನಯ್ ಸರ್ ಬಂದು ವಿನಯ್ ಸುಮಂತ್ ಇಬ್ರು ಬಂದ್ರು. ಫುಲ್ ಸರ್ ನೋಡ್ಬಿಡ್ತೀವಿ ಅಂತ ಸರ್, ಸ್ವಿಚ್ ಪಾಯಿಂಟ್ಸ್ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಅಂತ. ಸರಿ ಸರ್ ಅದೇನು ತೊಂದರೆ ಇಲ್ಲ, ಬಟ್ ಹೆಂಗೆ ಮಾಡ್ಬೋದ ಸರ್, ಅಲ್ಟಿಮೇಟ್ ಆಗಿ ಮಾಡ್ಬೋದು, ನನಗೆ ಬಿಲ್ಡಿಂಗ್ ಪ್ಲಾನ್ ಕೊಡಿ ಅಂತ. ಬಿಲ್ಡಿಂಗ್ ಪ್ಲಾನ್ ಕಳಿಸ್ದೆ ಅವ್ರಿಗೆ. ಕಳ್ಸಾದ್ಮೇಲೆ ಸರ್ ಬಿಲ್ಡಿಂಗ್ ಪ್ಲಾನ್ ಬೇಡ ಸರ್, ಇದು ನಂದೇ ಓನ್ ಪ್ಲಾನ್ ಮಾಡಿಕೊಂಡು ನಾನು ಅದನ್ನ ಬಿಲ್ಡ್ ಮಾಡ್ಕೊತೀನಿ ಅಂತಂದ್ರು. ಬಟ್ ಬಿಲ್ಡ್ ಮಾಡಿದಾಗ ಬೇರೆ ಥರ ಡಿಸೈನ್ಸ್ ತೊಗೊಂಬಂದರು. ನಾನು ಅವರು ಕುತ್ಕೊಂಡು ಮತ್ತೆ ಮೇಡಮ್ ಒಬ್ರು ಬಂದರು, ಅವ್ರ ಜೊತೆಲಿ ಸುಮಾರು ಹಲವಾರು ಚೇಂಜಸ್ ಮಾಡ್ಕೊಂಡಾದ್ಮೇಲೆ ಆ್ಯಕ್ಚುಲಿ ಟಿವಿ ಯೂನಿಟ್ ಈ ಕಡೆ ಇತ್ತು, ಇಲ್ಲಿತ್ತು, ಅಲ್ಲಿರಲಿಲ್ಲ. ಸುಮಂತ್ ಸರ್ ನೀವು ಟಿವಿ ಯೂನಿಟ್ ಆ ಕಡೆ ಹಾಕೊಳ್ಳಿ, ಸೋಫಾ ಬಂದ್ರೆ ಡೋರ್ ಪಕ್ಕ ನಡೆಯೋದಕ್ಕೆ ಕಷ್ಟ ಆಗುತ್ತೆ, ನೀವು ಉಲ್ಟಾ ಮಾಡಿ ಸರ್, ವ್ಯೂನು ಚೆನ್ನಾಗಿ ಕಾಣಿಸುತ್ತೆ, ನಿಮ್ಗೆ ಆರಾಮಾಗಿ ಕುತ್ಕೊಂಡಾಗ ಅಲ್ಲಿ ಡಿಸ್ಟರ್ಬೆನ್ಸ್ ಓಡಾಡಿದ್ರು ನಿಮ್ಗೆ ಒಂದೊಂದು ಚಾನ್ಸಸ್ ಹಂಗೆ ಕೊಟ್ಟರು. ಅದೇ ಹಂಗೆ ಸರ್, ಹಂಗೆ ಸ್ಟಾರ್ಟ್ ಮಾಡಿದ್ದು. ಬಟ್ ಕಂಪ್ಲೀಟ್ಲಿ ಐ ವಾಂಟ್ ಇಂಟೀರಿಯರ್ ಮೇಲೆ ಲುಕ್ ಡಿಪೆಂಡ್ ಆಗುತ್ತೆ. ಸರ್ ವಾಟ್ ಅಬೌಟ್ ಕಿಚನ್ ನೋಡಿ, ಸಿಗೋದೇ ನ್ಯಾರೋ ಅಲ್ವಾ? ಸೊ ನ್ಯಾರೋ ಅಲ್ಲಿ ನಾವು ಒಂದು ಕಿಚನ್ ಅನ್ನು ಕುಳಿಸ್ಬೇಕಂದಾಗ ನಿಮ್ಮ ಮನೆಯವ್ರಿಗೆ ಒಪ್ಸೋದೇ ಕಷ್ಟ, ಹೆಂಗಪ್ಪ ಮಾಡ್ಕೊಡೋದು? ಆಕ್ಚುಲಿ ಬಂದ್ಬಿಟ್ಟು ಮೊದಲು ಅಪಾರ್ಟ್ಮೆಂಟ್ ಅಲ್ಲಿ ಇದ್ವಿ, ಅಲ್ಲಿ ದೊಡ್ಡ ಕಿಚನ್. ಓಕೆ, ಬಟ್ ಮನೆ ಕಟ್ಟಬೇಕಾದ್ರೆ ಒಂದು ಸ್ವಲ್ಪ ಚಿಕ್ಕದು ಅನ್ಸ್ಬಿಡ್ತು, ನೋಡಿದ್ರೆ ಸ್ಮಾಲ್ ಅನ್ಸ್ಬಿಡುತ್ತೆ. ಅವ್ರು ಕರ್ಕೊಂಡ್ಬಂದೆ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಮತ್ತೇನು ಮಾಡಿದ್ವಿ, ಅದನ್ನ ಫುಲ್ ಎಲ್ ಶೇಪ್ ಮಾಡೋಣ ಅಂತೇಳಿ ಎಲ್ ಶೇಪ್ಗೆ ನಾವು ಪ್ಲಾನ್ ಮಾಡಿದ್ದು. ಬಟ್ ಅಲ್ಲಿ ಎಲ್ ಶೇಪ್ ಮಾಡಿದಾಗ ಅಲ್ಲಿ ಕುಬೇರ ಮೂಳೆಗೆ ನನಗೆ ಇದು ಬರಲಿಲ್ಲ, ಏನೋ ಬಾತ್ರೂಮ್ಸ್ ವಾಷಿಂಗ್ ಏರಿಯಾ ಬರಲಿಲ್ಲ, ಅಲ್ಲಿ ಇಡಂಗಿಲ್ಲ ಅಂತ ನಾನು ಮನೆಗೆ ಕನ್ವಿನ್ಸ್ ಮಾಡಿದೆ, ನೋಡಮ್ಮ ಹಿಂಗೆ ಬರೋದಿಲ್ಲ. ಬಟ್ ಸೆಂಟ್ರಲ್ ಅದನ್ನು ಇಟ್ಬಿಟ್ಟು ನಿಮಗೆ ಕಿಚನ್ ಇಲ್ಲಿ ಕಡೆ ಒಂದು ಸ್ವಲ್ಪ ಇಲ್ಲಿ ಎಲ್ಲ ಪ್ರೊವಿಷನ್ಸ್ ಇಡೋದಕ್ಕೆ ಎಲ್ಲದಕ್ಕೂ ಇಲ್ಲಿ ಈ ಥರ ಕಬೋರ್ಡ್ಸ್ ಎಲ್ಲ ಬರುತ್ತೆ ಅಂತ. ಆಮೇಲೆ ಸಮ್ಮು ಒಂದು ಸ್ವಲ್ಪ ಅಂತೂ ಒಪ್ಸಿದ್ರಿ. ಬಟ್ ಏನಾಗಿದೆ ಅಂತಂದ್ರೆ ನಿಮ್ದು ಸರಿ ಅಗಲ ಚಿಕ್ಕದಿರೋ, ಹೌದೌದು, ಉದ್ದ ಜಾಸ್ತಿ, ಲಾಫ್ಟ್ ಎಷ್ಟಿದೆ ನೋಡಿ ಸರ್. ಹೌದೌದು, ಆರಾಮಾಗಿ ಅದಾದ್ಮೇಲೆ ಕನ್ವಿನ್ಸ್ ಆಗಿದ್ದು ಸರ್. ಆಕ್ಚುಲಿ ಅವ್ರ ಲಾಫ್ಟ್ಸ್ ಜಾಗಗಳು ನೋಡ್ಬಿಟ್ಟು ನನಗೆ ಇಡಕ್ ಜಾಗ ಆಯ್ತಪ್ಪ ಅಂತೇಳಿ ಪರವಾಗಿಲ್ಲ, ಅವರು ಕನ್ವಿನ್ಸಿಂಗ್ ಈಸಿ. ಈ ಡಿಸೈನ್ ಎಲ್ಲ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ನಿಮ್ಮ ಬೆಡ್ರೂಮ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಡಿಸೈನರ್ಸ್ ಗಳೆಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಫ್ರಾಂಕ್ಲಿ ಹೇಳ್ತೀನಿ, ಏನಂದ್ರೆ ನಾನು ನಮ್ಮ ತಮ್ಮ ಹೋದ್ವಿ, ಅರ್ಧ ಅವರ್ ಕೂತ್ಕೊಂಡ್ವಿ, ಅವ್ರು ಏನೋ ನೋಡಿಸ್ತಾ ಇದ್ರು, ಮೈಂಡ್ ಫುಲ್ ಬ್ಲಾಂಕ್ ಆಗೋಯ್ತು. ಯಾಕಂದ್ರೆ ಆ ಬುಕ್ಗಳು ಆ ಸೆಲೆಕ್ಷನ್ ಕೊಟ್ಟಾಗ ಏನ್ ಮಾಡೋಣ ಗುರು, ಏನ್ ಸರ್ ಇದು ಹೆಂಗ್ ಸೆಲೆಕ್ಷನ್ ಮಾಡೋದು. ಆಮೇಲೆ ಚಂದನ್ ಕುತ್ಕೊಂಡ್ರು, ಸರ್ ಇದನ್ ಮಾಡಿ ಸಜೆಷನ್ಸ್ ಚೆನ್ನಾಗಿತ್ತು, ಇದನ್ ಮಾಡಿ ಅಂದ್ರೆ ನಾನೇನ್ ಮಾಡಿದೆ, ಸರ್ ನನಗೆ ಗೊತ್ತಿಲ್ಲ, ಬಂದೊಂದು ಸೈಟ್ ವಿಸಿಟ್ ಮಾಡ್ಬಿಡಿ, ಏನ್ ಸೆಲೆಕ್ಷನ್ ಮಾಡ್ತೀರೋ, ನನ್ನ ರೂಮ್ಗೆ ಏನ್ ಕಲರ್ ಬೇಕು, ನನ್ನ ತಮ್ಮನ ರೂಮ್ಗೆ ಏನ್ ಕಲರ್ ಬೇಕು ನೀವೇ ಕೊಟ್ಬಿಟ್ಟು ಮಾಡ್ಬಿಡಿ ಸರ್, ಮಾಡ್ಬಿಡಿ ಅಂತ. ಯಾಕಂದ್ರೆ ನಾವು ಫ್ರೀ ಹ್ಯಾಂಡ್ ಕೊಟ್ಬಿಟ್ರ ನೀವು? ಫುಲ್ ಫ್ರೀ ಹ್ಯಾಂಡ್ ಸರ್. ಏನಕ್ಕಂದ್ರೆ ನನ್ನ ವರ್ಕ್ ಶೆಡ್ಯೂಲು ತುಂಬಾನೇ ಹೇಳಿದ್ರು ಸರ್ ನೀವು ಯಾವ ಟೈಮ್ ಕಾಲ್ಸ್ ಬರುತ್ತೆ, ಸರ್ಜರೀಸ್ಗೆ ಹೋಗ್ತೀನಿ, ನನ್ಗೆ ಗೊತ್ತಿರೋದಿಲ್ಲ. ನಮ್ಮ ತಮ್ಮಂದು ಅದೇ ತರ ನೋಡಿ, ಬಂದಾಗಿದ್ರು ಅವ್ರಿದ್ರು, ಅವ್ರು ಹೋದ್ರು ನಾನು ಬಂದ್ರೆ, ಈ ತರ ಒಂದ್ ಸ್ವಲ್ಪ ಚೇಂಜಸ್ಗಳು ಆಗ್ತವೆ. ಮತ್ತೆ ನಾವು ಸೆಲೆಕ್ಷನ್ ಮಾಡಿದ್ದು ಚೆನ್ನಾಗಿರುತ್ತೆ ಅನ್ನೋದು ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ನನಗೆ ಇವ್ರಿಗೆ ಒಂದು 100 ಮನೆಗಳು ಮಾಡಿರ್ತಾರೆ, ಈ ರೂಮ್ಗೆ ಇದು ಚೆನ್ನಾಗಿ ಬಂದ್ಬಿಡುತ್ತೆ, ಹಂಗಾಗಿ ಅವ್ರಿಗೆ ಫ್ರೀ ಹ್ಯಾಂಡ್ ಬಿಟ್ಟಿದ್ದೀನಿ. ನನಗೆ ಹಾಲ್ಗೆ ಒಂದು ಸ್ವಲ್ಪ ವುಡನ್ ಕಲರ್ಸ್ ಬೇಕಾಗಿತ್ತು, ಟೀಕ್ ವುಡ್ಸ್ ಕಲರ್ಸ್, ಬಿಕಾಸ್ ದೇವ್ರ ಮನೆದೆಲ್ಲ ಕಾರ್ವಿಂಗ್ ಮಾಡಿದ್ನಲ್ಲ, ಅದು ಒಂದು ಚಲೋ ಮ್ಯಾಚ್ ಆಗಬೇಕಿತ್ತು. ಅದಕ್ಕೆಲ್ಲದಕ್ಕೂ ಅಕ್ಸೆಪ್ಟ್ ಮಾಡಿಕೊಂಡ್ರು. ತುಂಬಾನೇ ಆ್ಯಕ್ಚುಲಿ ಅಂದರೆ ಕಿಚನ್ ಅದು ಲಾಫ್ಟ್ ಅದು ಹೊಡೆದಾಗ ಸರ್ ಚಿಕ್ಕದಾಗ್ಬಿಟ್ಟಿತ್ತು. ಅಂದರೆ ಅವ್ರದ್ದು ಅದು ಪೈಪ್ ಲೈನ್ ಬಂದ್ಬಿಟ್ಟು ಗೋಡೆಯಿಂದ ಬರುತ್ತಲ್ಲ ನೀರು, ಅದು ಅಂದ್ಕೊಂಡಿದ್ರು. ನಾನು ಮುಂಚೆನೇ ಆರ್ಡ್ರ್ ಮಾಡಿ ಅದನ್ನು ಏನದು
ಇದರಿಂದ ಬರುತ್ತಲ್ಲ ಕೆಳಗಡೆಯಿಂದ ಬರುತ್ತಲ್ಲ ಫ್ಲೋರಿಂದ ಫ್ಲೋರ್ ಮೌಂಟೆಡ್ ತಗೋಬಿಟ್ಟಿದ್ದೆ ಓಕೆ 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 ಅವಾಗ ಅದೊಂದು ಸ್ವಲ್ಪ ಅಗಲ ಮಾಡ್ಬೇಕಾಯ್ತಲ್ಲ ಅವರು ಲಾಸ್ಟ್ ವರ್ಗು ನನಗೂ ಗೊತ್ತಿಲ್ಲ ಎಲ್ಲ ಫಿಟ್ ಮಾಡಿ ಹೋಗಿದ್ರು. ಓಕೆ ಆಮೇಲೆ ಪ್ಲಂಬರು ಮತ್ತೆ ಗ್ರಾನೈಟ್ ಅವ್ರು ಬಂದಾಗ ಸರ್ ಇದು ನಾವು ಸಿಂಕ್ ಕುಣ್ಸಕ್ಕೆ ಅಷ್ಟಕ್ಕೆ ಜಾಗ ಇದೆ, ನೀವು ಫ್ಲೋರ್ ಮೌಂಟ್ ಪೈಪ್ಗೆ ಜಾಗ ಇಲ್ಲ ಅಂತ. ಸುಮಂತ್ ಕರೆದೆ, ಸುಮಂತ್ ಹಿಂಗಾಗಿದೆ ಬನ್ನಿ ಅಂತ. ವಿತಿನ್ ನಿಜವಾಗ್ಲೂ ಹೇಳಲ್ಲ ಹತ್ರ ಇದ್ದಾರೆ ಬಟ್ ಹಂಗಂತಲ್ಲ ವಿತಿನ್ ಹಾಫ್ ಅನ್ ಅವರ್ ಬಂದ್ರು ಇಮಿಡಿಯೇಟ್ ಬಂದ್ರು. ಬಂದು ನೋಡಿದ್ರು ಸರ್ ಹಿಂಗಿದೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಸರ್ ಅಂತ ಹೇಳ್ದಾಡಿದ್ವಿ. ಆಗ್ಲಿಲ್ಲ ಸರ್ ಹೋದ್ರೆ 4 ಪ್ಲೇವುಡ್ ಸರ್ ಬಿಟ್ಟಾಕಿ ಸರ್ ಮಾಡಿಸ್ತೀನಿ ಅಂತ ಹೇಳಿ ಕಿತ್ತಾಕ್ಸಿ ಅದು ಕಿತ್ತಾಕಿರೋದೆಲ್ಲ ಮೇಲೆ ಇರ್ಬೇಕು ನೋಡಿರ್ತೀರ ನೀವು ಹೋಮ್ ಥಿಯೇಟರ್ ರೂಮ್ ಅಲ್ಲಿ ಅವೆಲ್ಲ ಅದೇನೆ ಸರ್ ನೀವು ಅಡಿಷನಲ್ ಯೂಸೇಜ್ ಇಟ್ಕೊಳ್ಳಿ ಸರ್ ಏನಾದ್ರು ಅಂದ್ಬಿಟ್ಟು ಅದೆಲ್ಲ ಕಿತ್ತಾಕ್ಸಿ ತಿರ್ಗಾ ಹೊಸದು ಅದನ್ನ ಮಾಡಿದ್ದಾರೆ. ಆಕ್ಚುಲಿ ಅದ್ರ ಬಗ್ಗೆ ಇವತ್ತಿಗೂ ಅದ್ರ ಬಗ್ಗೆ ಮಾತಾಡಿಲ್ಲ. ಸರ್ ಇಷ್ಟು ಎಕ್ಸ್ಪೆನ್ಸ್ ಆಗಿದೆ ಸರ್. ಈ ಮನೆ ನಿಮ್ಮ ಮನೆ ನೋಡಿದ್ರೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ನನ್ನ ಫೇವ್ರೇಟ್ ಅಂತ ಹೇಳೋದು, ಇಡೀ ಮನೆ ನಿಮ್ಮ ಫೇವ್ರೇಟ್ ಅಂತ ಹೇಳಿದ್ರೆ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ? ಇಲ್ಲ ನನಗೆ ಅದು ಕಿಚನ್ ಏರಿಯಾ ಮತ್ತೆ ಅದು ಇದು ತುಂಬಾ ಚೆನ್ನಾಗಿ ಲುಕ್ ಆಗಿದೆ. ಡೈನಿಂಗ್ ಏರಿಯಾ ದುಬೈ ಥೀಮ್ ಅಲ್ಲಿ ಮಾಡಿ ಗೋಲ್ಡ್ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿದೆ ಅದು. ಮತ್ತೆ ಟಿವಿ ಯೂನಿಟ್ ಚೆನ್ನಾಗಿ ಬಂದಿದೆ, ನೈಸ್ ಅಂತ ಹೇಳ್ತೀರಾ. ಫೈನಲ್ ಆಗಿ ವರ್ತ್ ಅಂತ ಬಂದ್ರೆ ತುಂಬಾ ಖರ್ಚು ಮಾಡಿದ್ದೀರಾ ನೀವು. ಈ ಖರ್ಚಿಗೆ ಒಂದು ಕಂಪೇರ್ ಮಾಡಿದ್ರೆ ವರ್ತ್ ಅಂತ ಅನ್ಸುತ್ತೆ ಸರ್? ಆಕ್ಚುಲಿ ಇನ್ನೊಂದು ನಾನು ವರ್ತ್ ಅಂದ್ರೆ ಇನ್ನೊಂದು ಹೇಳ್ತೀನಿ ಸರ್. ನಾನು ಯಾವುದೇ ಇಂಟೀರಿಯರ್ಸ್ ಅವ್ರನ್ನ ನಾನು ರಿವ್ಯೂ ತಗೊಂಡಿಲ್ಲ, ಕರೆದಿಲ್ಲ, ಮಾತಾಡ್ಸಿಲ್ಲ, ಅವ್ರದ್ದು ಏನೋ ತಗೊಂಡಿಲ್ಲ. ಡೈರೆಕ್ಟ್ ಆಗಿ ಬ್ರಿಕ್ ಅಂಡ್ ಪ್ಲೇ ಮಾಡಿ. ಬಟ್ ನನ್ನ ಕ್ಲೋಸ್ ಫ್ರೆಂಡ್ಸ್ 3 ಜನ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದ್ದಾರೆ. ನನ್ನ ತಮ್ಮ ಇಂಜಿನಿಯರ್, ಅವನು ಕನ್ಸ್ಟ್ರಕ್ಷನ್ GP ಡೆವಲಪರ್ಸ್ ಅಂತ ಅವನು ಕನ್ಸ್ಟ್ರಕ್ಷನ್. ಸರಿ ಸರಿ ಸರಿ. ನಾನು ಹೇಳೋದು ಬೇಡ ಸರ್, ಅವರು ಬಂದು 2 ಸತಿ ಕೇಳಿದ್ರು 9 ಲಕ್ಷ ಮಾಡಿದ್ರೆ ಇದು ಅಂತ. ಹೌದಾ? 2 ಸತಿ ಕೇಳಿದ್ರು ಇಷ್ಟಕ್ಕೆ ಮಾಡಿದಾರ ಅವರು ಅಂತ. ನನಗೆ ಆಕ್ಚುಲಿ ನನಗೆ ಐಡಿಯಾ ಇಲ್ಲ. ಅವರೇ ಆಶ್ಚರ್ಯ ಪಡಿ. ಇವಾಗ 15 ಲಕ್ಷ ಕೊಟ್ಟರು 9 ಲಕ್ಷ ಕೊಟ್ಟರು ಎಷ್ಟೇ ಕೊಟ್ಟರು ನಾನು ಕೇಳಿದ್ರೆ ಕೊಡ್ಬೇಕಾಗಿತ್ತು, ಅವರು ಕೊಟೇಶನ್ ಕೊಟ್ಟಿರೋರು. ಬಟ್ ಇದು ಹಲವಾರು ಬಿಲ್ಡಿಂಗ್ಸ್ ಅಲ್ಲಿ ಮಾಡಿರೋರಿಗೆ ಹೆಂಗ್ ಗೊತ್ತಾಗುತ್ತೆ ಸರ್ ಇದ್ರದ್ದು ಇಷ್ಟು ಕಾಸ್ಟ್ ಆಗಿರುತ್ತಲ್ಲ ಅಂತ ಹೇಳಿ. ಎಷ್ಟಾಯ್ತು ಅಂತ ಕೇಳಿದ್ರೆ ನಾನು ಹೇಳಿದೆ ಎಲ್ಲ ಇನ್ಕ್ಲೂಡಿಂಗ್ 9 ಲಕ್ಷ ಪ್ಲಸ್ ಟ್ಯಾಕ್ಸ್ ಬೇಕು ಅಂದ್ರೆ ಬಿಲ್ ಆಲ್ವೇಸ್ ನನ್ನ ಕಂಪ್ನಿಗೆ ಬೇಕಾಗುತ್ತೆ, ನಾನು ತಗೊಂತಾ ಇದ್ದೀನಿ ಈ ತರ ಅಂತ. 9 ಲಕ್ಷ ಹೆಂಗ ಹೋಗ್ರು ಇದು ಅಂತ ಫಾಲ್ ಸೀಲಿಂಗ್ ಎಲ್ಲ ನಾನು ಹೇಳಿದೆ. ಇಂಟರ್ವ್ಯೂ ನಾನು 1 ರೂಪಾಯಿ ಖರ್ಚು ಮಾಡಲ್ಲ, 9 ಲಕ್ಷ ಮಾತಾಡ್ಬಿಟ್ಟಿದ್ದೀನಿ, ದೇ ಆರ್ ಡೂಯಿಂಗ್ ಅಂತ. ಓಕೆ ಓಕೆ. 2 ಸತಿ ಸುತ್ತಮುತ್ತಲು ಎಲ್ಲ ನೋಡಿದ್ರು ತುಂಬಾ ಒಳ್ಳೆ ರೇಟು. ಬೇರೆ ಕಡೆ ಆಗಿದ್ರೆ ಒಂದು 13 ಲಕ್ಷ ಆಗಿರೋ. ಇಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಇದೆ, ನಾನು ನೋಡ್ಕೊಂಡ್ ಬಂದೆ ಅಲ್ಲ, ಇಷ್ಟೊಂದು ರೂಮ್ಸ್ ಮಾಡಬೇಕು ಎಲ್ಲ ನೋಡಿದ್ರೆ 13 ದಾರ್ಸಿರೋರು ಬೇರೆ ಯಾವುದೇ ಫರ್ಮ್ ಆದ್ರೂ ಫರ್ಮ್ ಆಗಿದ್ರು. ಸೂಪರ್ ಸರ್. ಹಾಗಾಗಿ ನನಗೆ ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಏನಿಲ್ಲ ಸರ್, ಏನೇನು ಪ್ರಾಬ್ಲಮ್ ಇಲ್ಲ. ಕರೆದಾಗಲ್ಲ ಅವ್ನು ಶರಣ್ ಅಂತೂ ನನಗೆ ಡೈಲಿ ನಾನೊಂದೆರಡು ಕಾಲು ಹೋಗಿರೋದು, ಅವ್ರದ್ದೊಂದೆರಡು ಕಾಲು. ಈ ಗುಡ್ ಅಂತೀರಾ ಸರ್? ನಮ್ಮ ವೀಕ್ಷಕರಿಗೆ ಹೇಳಿ ಬ್ರಿಕ್ ಅಂಡ್ ಫ್ಲೈಗೆ ಕೆಲಸ ಕೊಡ್ಬೋದು. 100% ಆಕ್ಚುಲಿ ಏನೂ ಇಶ್ಯೂ ಇಲ್ಲ. ಯು ಗೋ ವಿತ್ ದೆಮ್, ಟಾಕ್ ವಿತ್ ದೆಮ್ ಅಂಡ್ ಗಿವ್ ದ ಅಪರ್ಚುನಿಟೀಸ್ ಅಷ್ಟೇ. ನಮ್ಮ ಕನ್ನಡದವ್ರು ಕನ್ನಡ ಉಳಿಸಿ ಅಂದಂಗೆ ಸರ್, ಕೊಡಿ ಎಲ್ಲರಿಗೂ ಕೊಡಿ. ಕನ್ನಡಿಗರಿಗೆ ಕೊಡಬೇಕು ಸರ್, ಕೊಡಬೇಕು. ಆ್ಯಕ್ಚುಲಿ ಏನಂದರೆ ನಮ್ಮಲ್ಲಿ ತುಂಬ ಜನ ಕೆಲಸ ಚೆನ್ನಾಗಿ ಮಾಡೋರು ಇದ್ದಾರೆ, ಅದು ಯಾರಿಗೂ ಗೊತ್ತಿಲ್ಲ. ಹೊರಗಿಂದ ಬಂದಿರೋರು ಕೊಟ್ಟು ನಮ್ಮವ್ರದ್ದು ಇನ್ನೂ ಬೆಳಿಲಿಲ್ಲ, ಬೆಳೆಸ್ಬೇಕು ಸರ್. ಕರೆಕ್ಟಾಗಿ ಹೇಳಿದ್ರೆ, ಸೂಪರ್ ಆಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸರ್ ಮನೆ ನೋಡ್ಕೊಂಡ್ ಬಂದ್ವಿ, ಓನರ್ ಹತ್ರನು ಮಾತಾಡಾಯ್ತು. ನಿಜವಾಗ್ಲೂ ತುಂಬಾನೇ ಕ್ರೇಜಿ ಅಂತ ಹೇಳ್ಬೋದು. ಇಷ್ಟ ಆಯ್ತು ನನಗೆ. ಇಷ್ಟ ಆಯ್ತಾ ಸರ್ ನಿಮ್ಗೆ? ನಿಜವಾಗ್ಲೂ ನೀವು ಸಾಕಷ್ಟು ಮನೆಗಳು ನೋಡಿರ್ತೀರಾ. ಎಸ್. ಸೊ ಈ ತರ ಒಂದು ಸ್ಪೇಸ್ ಅಲ್ಲಿ ನಿಮ್ಮ ಅನಿಸಿಕೆ, ಇವಾಗ ನೀವು ನಮಗೆ ಕೇಳ್ತಿದ್ರಿ, ನಿಮ್ಗೆ ಏನ್ ಅನ್ಸುತ್ತೆ? ಅಲ್ಲ, ನೀವು ವೀಕ್ಷಕರಿಗೆ ಕೇಳ್ತಿದ್ವಿ, ನಿಮ್ಗೆ ಏನ್ ಅನ್ಸುತ್ತೆ ನೀವು ಹೇಳಿ ಸರ್. ಜಾಗದ ಸರಿಯಾದ ಬಳಕೆ, ಇಷ್ಟೇ ಹೇಳ್ತೀನಿ ಸರ್ ನಾನು. ಜಾಗದ ಸರಿಯಾದ ಬಳಕೆ. ಥ್ಯಾಂಕ್ ಯು ಸರ್. ಯಾಕಂತಂದ್ರೆ ಸಿವಿಲ್ ಅವರು ಒಂದು ಫಿನಿಶಿಂಗ್ ಕೊಟ್ಟೋಗಿರ್ತಾರೆ, ಇಂಟೀರಿಯರ್ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಬಟ್ ನಿಮ್ ಮೇಲೆ ಇರುತ್ತೆ ಆಕ್ಚುಲಿ. ಬಟ್ ಇವರು ಸರಿಯಾದ ರೀತಿಯಲ್ಲಿ ಮಾಡಿದ್ದಾರೆ. ಪ್ರತಿಯೊಂದನ್ನು ಕೂಡ ಯಾವುದು ಬಿಡ್ತು ತಗೊಂಡಿಲ್ಲ, ನ್ಯಾರೋ ತಗೊಂಡಿದ್ದಾರೆ. ಉದ್ದ ಎಷ್ಟರು ಸಿಗ್ಲಿ, ಬಟ್ ಆದ್ರೆ ಅಗಲ ಆಗ್ಬಾರ್ದು ಅನ್ನೋ ಒಂದು ಮೈಂಡ್ ಅಲ್ಲಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಔಟ್ಪುಟ್ ಕೂಡ ತುಂಬಾ ಸೂಪರ್ ಆಗಿ ಬಂದಿದೆ ಅಂತ ಹೇಳ್ಬೋದು. ನಮ್ಮ ಕಂಪ್ನಿ ಅಂತಲ್ಲ, ಬಟ್ ಓವರ್ ಆಲ್ ಆಗಿ ನೋಡಿದಾಗ್ಲೂ ಕೂಡ ತುಂಬಾನೇ ಇಷ್ಟ ಆಯ್ತು. ಓನರ್ಗೂ ಕೂಡ ತುಂಬಾ ಇಷ್ಟ ಆಗಿದೆ, ನೀವು ಕೇಳಿರ್ಬೋದು. ಸೊ ಫೈನಲ್ ಆಗಿ ಬರ್ತಾ ಇರುವಂತದ್ದು ನಿಮ್ಮ ಪ್ರೈಸಿಂಗ್ ಏನು? ಇವಾಗ ನಮ್ಮ ಸ್ಟಾರ್ಟಿಂಗ್ ನಾವು ಕಂಪ್ನಿ ಸ್ಟಾರ್ಟ್ ಮಾಡೋದಂಗಿದೆ ನಿಮ್ಮ ಚಾನಲ್ ಮುಖಾಂತರ ನಾವು ವ್ಯಾಲ್ಯೂ ಕೊಡ್ತಾನೆ ಬರ್ತಾ ಇದ್ದೀವಿ. ನಾವು ಕನ್ಸ್ಟ್ರಕ್ಷನ್ಲೂ ಅಷ್ಟೇ, ನಿಮ್ಮ ಮುಖಾಂತರ ಸ್ಟಾರ್ಟ್ ಮಾಡಿದ ಕನ್ಸ್ಟ್ರಕ್ಷನ್ ಕಂಪ್ನಿಲೂ ನಾವು ಒಳ್ಳೆ ವ್ಯಾಲ್ಯೂ ಕೊಟ್ಟಿದ್ದೀವಿ. ತದನಂತರ ವ್ಯಾಲ್ಯೂ ಹೋಮ್ಸ್ ಅಂತಲೂ ನಾವು ಸ್ಟಾರ್ಟ್ ಮಾಡಿದ್ವಿ. ಹೌದು, ಪ್ರತಿದಿನ ಪ್ರತಿ ಪ್ರಾಜೆಕ್ಟಲ್ಲೂ ನಾವು ಲಾಂಚ್ ಮಾಡ್ತಿರ್ಬೇಕಾದ್ರೆ ವ್ಯಾಲ್ಯೂಸ್ ಕೊಡ್ತಾನೆ ಬಂದಿದ್ವಿ. ಇವಾಗಲೂ 2026ಗೆ ಬಂದ್ಬಿಟ್ಟಿದ್ದೀವಿ. ಇವತ್ತು ಕಸ್ಟಮರ್ಗೆ 2025 ರೇಟ್ಸಲ್ಲೇ ಇದ್ದೀವಿ. ನಿಮ್ಗೆ 2025 ರೇಟ್ಸಲ್ಲೇ ಬೇಕು ಅಂತ ಹೇಳಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರಿಗೆ ಕಾಲ್ ಮಾಡಿ, ನಿಮಗೆ ಬೆಸ್ಟ್ ಪ್ರೈಸು ಬೆಸ್ಟ್ ರೇಟ್ಸಲ್ಲಿ ನಾವು ಇಂಟೀರಿಯರ್ ಮಾಡ್ಕೊಡ್ತೀವಿ. ಹೊಸ ವರ್ಷ ಬಂದರೂ ಕೂಡ ಹಳೆ ರೇಟಲ್ಲೇ ಹಳೆ 2025 ರೇಟಲ್ಲಿ ಇದೆ. ಏನು ರೇಟ್ ಸ್ಟಾರ್ಟ್ ಆಗ್ತದೆ ಸರ್? ನಾವು 750 ಸ್ಕ್ವೇರ್ ಫೀಟ್ ನಿಮಗೆ ಇದು ಮಾಡ್ಕೊಡ್ತಿದ್ವಿ. ಫ್ರೇಮಿಂಗು ಬಾಕ್ಸಿಂಗ್ ಎಲ್ಲ ಅದು 750ನೇ ಇದೆ. ಮತ್ತೇನು 1200 1400 ಲ್ಯಾಮಿನೇಟ್ಸ್ ಇತ್ತು, ಅದು ಹಂಗೆ ಇದೆ. 1800 ಮತ್ತು 2000 ಆಕ್ರಲಿಕ್ ಇದೆ. ಇನ್ನೂ ಅದು ಆ ರೀತಿನೇ ಇದೆ, ಅದು ನಾವೇನು ರಿವಿಷನ್ ಮಾಡ್ತಿಲ್ಲ, ಹಾಗೆ ಇದೆ. ಸೊ ವೀಕ್ಷಕರು ಇನ್ನು
ಮಂತ್ ಮ್ಯಾಕ್ಸಿಮಮ್ 2 ಮಂತ್ಸ್ವರೆಗೂ ಈ ರೇಟ್ಸ್ ಇರುತ್ತೆ. ಸೊ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೋಬಹುದು. ಡೆಫಿನೆಟ್ಲಿ ರೇಟ್ ರಿವೈಸ್ ಆಗೋದ್ರೊಳಗಡೆ ಬುಕ್ ಮಾಡ್ಕೊಳ್ಳಿ. ಇನ್ನೊಂದು ಜನ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ, ಬರೀ ಬೆಂಗಳೂರು ಮಾಡ್ಬೋದೇನೋ ಮೈಸೂರು ಮಾಡ್ಬೋದೇನೋ ಅಂತ. ನೀವು ಎಲ್ಲೆಲ್ಲಿ ವರ್ಕ್ ಮಾಡ್ತೀರಾ? ಇಂಟೀರಿಯರ್ಸ್ ಇಸ್ ಓಪನ್ ಫಾರ್ ಆಲ್ ಡಿಸ್ಟ್ರಿಕ್ಟ್ಸ್ ಇನ್ ಕರ್ನಾಟಕ, ಆಲ್ ಓವರ್ ಕರ್ನಾಟಕ, ಅಕ್ರಾಸ್ ಕರ್ನಾಟಕ ಬಾರ್ಡರ್ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ. ಪ್ರೊವೈಡೆಡ್ ನಿಮ್ದೊಂದು ಟಿಕೆಟ್ ವ್ಯಾಲ್ಯೂ 4 lakhs ಅಬವ್ ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ನಾವು ಮಾಡ್ಕೊಡ್ತೀವಿ. ಜಸ್ಟ್ 4 lakh ಇದ್ರೂ ಮಾಡ್ಕೊಡ್ತೀವಿ. 4 lakh ಇಸ್ ಮಿನಿಮಮ್ ಔಟ್ಸೈಡ್ ಇದಕ್ಕೆ. ಸದ್ಯದಲ್ಲಿ ದೂರ ಎಲ್ಲಿ ಮಾಡಿದ್ದೀರಾ ನೀವು? ಸೊ ದೂರ ಇವಾಗ ತುಮಕೂರು, ಆಮೇಲೆ ಹಾಸನದಲ್ಲಿ ಇನ್ನೊಂದು ಪ್ರಾಜೆಕ್ಟ್, ಹಾಸನ ಹಬ್, ಹಾಸನದಲ್ಲಿ ಇನ್ನೊಂದು ಪ್ರಾಜೆಕ್ಟ್ ನಡೀತಿದೆ. ಬಹಳ ದೊಡ್ಡ ಪ್ರಾಜೆಕ್ಟ್, ಪ್ರತಿಷ್ಠಿತ ಪ್ರಾಜೆಕ್ಟ್. ಕ್ಲೈಂಟು ತುಂಬಾ ಸ್ವಲ್ಪ ಫೇಮಸ್ ಪರ್ಸನ್. ಸೊ ಅದು ನಡೀತಿದೆ. ಅದಾದ್ಮೇಲೆ ನಮಗೆ ಉತ್ತರ ಕರ್ನಾಟಕ ಬಂದ್ರೆ ಇನ್ನು ಬಾಗಲಕೋಟೆ ಅದೆಲ್ಲ ಫಿನಿಶಿಂಗ್. ಬಾಗಲಕೋಟೆ ಸರಿ. ಫೈನಲಿ ಯಾರಾದ್ರೂ ಬರಬೇಕು ನೋಡ್ಬೇಕು ಅಂತಂದ್ರೆ ಎಲ್ಲಿ ಬರ್ಬೋದು, ಎಲ್ಲಿ ಮೀಟ್ ಆಗ್ಬೋದು? ಬನಶಂಕರಿ 6 days ನಮ್ಮ ಆಫೀಸಿಗೆ ಬರ್ಬೋದು. ಕನ್ಸ್ಟ್ರಕ್ಷನ್ ಇಂಟೀರಿಯರ್ ಮೀಟಿಂಗ್ ಎಲ್ಲ ಅಲ್ಲೇ ನಡೆಯುತ್ತೆ. ಎಸ್, ಯಾರಾದ್ರೂ ಕನ್ಸ್ಟ್ರಕ್ಷನ್ ಸರ್ವಿಸಸ್ ನೋಡಿದ್ರು ಬರ್ಬೋದು. ಇಲ್ಲ ಇಂಟೀರಿಯರ್ ಬೇಕು ಅಂದ್ರೆ ನಮ್ಮ ಸೇಮ್ ಆಫೀಸಲ್ಲೇ ಬರ್ಬೋದು. ಕರೆಕ್ಟ್ ಆಗಿ ಹೇಳಿದ್ರು. ನಿಮಗೆ ಜಸ್ಟ್ ಇಂಟೀರಿಯರ್ ಅಷ್ಟೇ ಅಲ್ಲ, ನಿಮ್ಮ ಮೈಂಡಲ್ಲಿ ಇಂಟೀರಿಯರ್ ಇದೆ ಬಟ್ ಆಲ್ರೆಡಿ ಮನೆ ಕಟ್ಟಿಲ್ಲ ಅಂತಂದ್ರೆ ಡೋಂಟ್ ವರಿ, ಸೈಟ್ ಇದ್ರೆ ಸಾಕು, ಬನ್ನಿ ನಮ್ಮ ಹತ್ರ. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕರ್ನಾಟಕ ಅವರ. ನಾವು ಆ್ಯಕ್ಚುಲಿ ಒಳ್ಳೆ ಮನೆ ಕಟ್ಸ್ಕೊಡ್ತೀವಿ. ಇಲ್ಲ ನಮ್ಮ ಬಜೆಟ್ ಕಮ್ಮಿ ಇದೆ ಗುರು, 12 ಲಕ್ಷ 18 ಲಕ್ಷ 25 ಲಕ್ಷದೊಳಗೆ ಮನೆ ಆಗಬೇಕಾ? ವ್ಯಾಲ್ಯೂ ಹೋಮ್ಸ್ ಬೈ ಕರ್ನಾಟಕ ಅವರ ನಮ್ಮದೇ ಒಂದು ವೆಂಚರ್ ಸ್ಟಾರ್ಟ್ ಮಾಡಿದ್ದೀವಿ. ಕಮ್ಮಿ ಬಜೆಟಲ್ಲಿ ಮನೆ ಕಟ್ಕೊಡ್ತೀವಿ. ಇಲ್ಲ ನಮ್ಗೆ ಇಂಟೀರಿಯರ್ ಮಾತ್ರ ಬೇಕು, ಆಲ್ ಓವರ್ ಕರ್ನಾಟಕ ಸರ್ವಿಸ್ ಬೇಕಂದ್ರೆ ಬ್ರಿಕ್ ಆ್ಯಂಡ್ ಫ್ಲೈ ಇಂಟೀರಿಯರ್ ಕೂಡ ನಿಮಗೋಸ್ಕರ ರೆಡಿ ಇದೆ ಅಂತ ಹೇಳ್ಬೋದು. ಇನ್ನೂ ಬೇರೆ ಬೇರೆ ವೆಂಚರ್ಸ್ಗಳು ಕೂಡ ಬರ್ತಾ ಇರುತ್ತೆ, ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಸರ್, ನ್ಯಾರೋ ಸೈಟ್ ಆದರೂ ಕೂಡ ವಿಶಾಲವಾದ ಹೃದಯದಿಂದ ಒಂದು ವಿಶಾಲವಾದ ಮನೆನ ಕಟ್ಕೊಟ್ಟಿದ್ದೀರಾ, ವಿಶಾಲವಾದ ಒಂದು ಇಂಟೀರಿಯರ್ನ ಮಾಡ್ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಈ ಒಂದು ಕೂಲ್ ಇಂಟೀರಿಯರ್ಗೋಸ್ಕರ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ಸ್ ವೀಕ್ಷಕರೇ.